ಬಯಸ್ತಾ ಇದ್ದೀನಿ. ಈಗ ಪ್ರಾರಂಭದಲ್ಲಿ BJPಯವರಿಗೆ ಪ್ರಶ್ನೆ ಕೇಳಿದರೆ ಒಳ್ಳೆಯದು ಅಂತ ಅನಿಸ್ತದೆ. ಯಾಕಂದರೆ BJP ಬಹಳ ಈಗ ಸುದ್ದಿಯಲ್ಲಿರುವಂಥ ಒಂದು ಪಕ್ಷ. ಅದ್ರ ಜೊತೆ ವಿಶೇಷವಾಗಿ ಸರ್ ವೆಸ್ಟ್ ಬೆಂಗಾಲ್ ಹಿಡಿದಂತೆ ವೆಸ್ಟ್ ಬೆಂಗಾಲ್ ಮತ್ತು ತಮಿಳುನಾಡು, ಕೇರಳ, ಅಸ್ಸಾಂ ಮತ್ತು ಪುದುಚೇರಿ ಬಗ್ಗೆ ಯಾರು ಹೆಚ್ಚು ಮಾತಾಡ್ತಾ ಇಲ್ಲ. ಹೆಚ್ಚಾಗಿ ಮಾತಾಡ್ತಾ ಇರೋದು ವೆಸ್ಟ್ ಬೆಂಗಾಲ್ ಮತ್ತು ತಮಿಳುನಾಡಿನ ಬಗ್ಗೆ. ಈ ಚುನಾವಣಾ ಫಲಿತಾಂಶದಲ್ಲಿ BJPಯ ನಿರೀಕ್ಷೆಗಳು ಏನು? BJPಯ ನಿರೀಕ್ಷೆಗಳು ಏನು ಅನ್ನುವಂಥದ್ದಕ್ಕಿಂತಲೂ ಇವತ್ತಿನ ಎಕ್ಸಿಟ್ ಪೋಲ್ಗಳು, ಹೌದು, ಇನ್ನು ಅದು ಎಕ್ಸಾಕ್ಟ್ ಪೋಲ್ಗಳು ಆಗಬೇಕು, ಮೇ 4ಕ್ಕೆ ಬರಬಹುದು. ಸರಿ ಸರಿ. ಆದರೆ ನಮ್ಮ ನಿರೀಕ್ಷೆಗಳು ಈ ಪಶ್ಚಿಮ ಬಂಗಾಳ ಅಥವಾ ಅಸ್ಸಾಂನಲ್ಲಿ ಇಲ್ಲಿ ನಿಚ್ಚಳವಾದ ಬಹುಮತದೊಂದಿಗೆ ಅಲ್ಲಿ ಸರ್ಕಾರ ಬರುತ್ತೆ ಅನ್ನತಕ್ಕಂಥದ್ದು ಖಂಡಿತವಾಗಿ. ಅದರೊಟ್ಟಿಗೆ ನಾವು ಇನ್ನೊಂದು ಮರಿತೀವಿ, ಪುದುಚೇರಿ, ಅಲ್ಲಿಯೂ ಕೂಡ BJPಯ ಸರ್ಕಾರ ಬರುತ್ತೆ ಅನ್ನುವಂಥದ್ದು ಒಂದು ಖಾತರಿ. ಮತ್ತೆ ಉಳಿದಂತೆ ಕೇರಳ ಅಥವಾ ಇಲ್ಲಿದೆ ಯಾವುದು ತಮಿಳುನಾಡಿನಲ್ಲಿ ಈ ಹಿಂದೆನೂ ಕೂಡ ಅಂಥ ದೊಡ್ಡ ಫಲಿತಾಂಶ ಬಂದಿರಲಿಲ್ಲ. ಆದರೆ ಈ ಸತಿ ನಮ್ಮ ವೋಟ್ ಶೇರ್ ಜಾಸ್ತಿ ಮಾಡಿಕೊಳ್ಳುವಂಥದ್ದು ಅಥವಾ ನಮ್ಮ ಈ ತಮಿಳುನಾಡಿನಲ್ಲಿ NDA ಮಿತ್ರಕೂಟದಿಂದ AIADMಗೆ ಬರಬಹುದು ಅನ್ನತಕ್ಕಂಥ ಒಂದಷ್ಟು ವಿಚಾರಗಳು ಬರ್ತಾ ಇವೆ. ಇನ್ನು ಅದರಲ್ಲಿ ಬರತಕ್ಕಂಥ ಸೀಟುಗಳ ಸಂಖ್ಯೆಗಳು ಏನು ಅನುಮಾನ ಇದೆಯೋ, ಬಿಹಾರ ಚುನಾವಣೆಯಲ್ಲಿ ಕೂಡ ಏನು ಅನುಮಾನ ಅಥವಾ ಅಂದಾಜಿಸಲಾಗಿತ್ತು ಅದಕ್ಕಿಂತಲೂ ವಿಹಂಗಮವಾಗಿರತಕ್ಕಂಥದ್ದು ಬಂದಿದ್ದನ್ನು ತಾವು ಎಲ್ಲರೂ ನೋಡಿದ್ದಾರೆ. ಇಲ್ಲಿಯೂ ಕೂಡ ಆ ರೀತಿಯ ಫಲಿತಾಂಶ ಬರಲಿಕ್ಕಿದೆ. ಅಂಥ ಒಂದು ಫಲಿತಾಂಶ ಖಂಡಿತವಾಗಿ ಮೇ 4ನೇ ತಾರೀಕಿಗೆ ಜನರ ಸಮಕ್ಷಮದಲ್ಲಿ ಬರಲಿಕ್ಕಿದೆ ಅನ್ನುವಂಥದ್ದು ಬಹಳ ನಿಚ್ಚಳವಾಗಿ, ಅತ್ಯಂತ ಯಾವುದೇ ಲವಲೇಶವೂ ನಮಗೆ ಅದರಲ್ಲಿ ಆಗುತ್ತೋ ಹೋಗುತ್ತೋ ಅನ್ನುವಂಥದ್ದಿಲ್ಲ, ಖಂಡಿತ ಬರುತ್ತೆ. ಹೌದು. ನಿಮ್ಮ ಆತ್ಮವಿಶ್ವಾಸ ನೋಡುವಾಗ ಕಾಂಗ್ರೆಸ್ನವರಿಗೆ ಪ್ರಶ್ನೆ ಕೇಳುವ, ಯಾಕಂದರೆ ಆ ಕಾಂಗ್ರೆಸ್ ಒಂದು ಸಂದರ್ಭದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಬಹುತೇಕವಾಗಿ ಗೆಲುವನ್ನು ಪಡೆದಿದ್ದಂಥ ಒಂದು ಪಕ್ಷ. ಈಗ ಎಕ್ಸಿಟ್ ಪೋಲಲ್ಲಿ ಕೇರಳದಲ್ಲಿ ಮಾತ್ರ UDF ಬರ್ತದೆ ಅನ್ನುವಂಥ ಒಂದು ನಿರೀಕ್ಷೆಯನ್ನು ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಉಳಿದ ರಾಜ್ಯಗಳಲ್ಲಿ, ಅದರಲ್ಲಿ ಪುದುಚೇರಿಯಲ್ಲೂ ಇಲ್ಲ. ಪುದುಚೇರಿಯಲ್ಲಿ ಹಿಂದೆ ಇತ್ತು, ಈಗ ಇಲ್ಲ. ತಮಿಳುನಾಡಲ್ಲಿ ಒಂದು ಸಂದರ್ಭದಲ್ಲಿತ್ತು, ಕಾಮರಾಜ ನಾಡರ್ ಅವರ ಸಂದರ್ಭದಲ್ಲಿತ್ತು. ಈಗ ದಿನೇಶ್ ಕುಂಪಲ್ ಅವರೇ ಒಂದು ಪ್ರಶ್ನೆ ಕೇಳೋದಾದರೆ, ನಿಮ್ಮ ನಿರೀಕ್ಷೆಗಳು ಏನಿದೆ ಈ ಒಂದು ಚುನಾವಣೆಯಲ್ಲಿ ಎಕ್ಸಿಟ್ ಪೋಲ್ ನೋಡಿದಾಗ? ನಿಮ್ಮದೇ ಆದಂಥ ಅಧ್ಯಯನದ ಪ್ರಕಾರ ಎಲ್ಲ ಒಟ್ಟು ಟೋಟಲ್ ಇವತ್ತು ಬಹುಶಃ ಎಕ್ಸಿಟ್ ಪೋಲು ಕೆಲವೊಂದು ರಾಜ್ಯದಲ್ಲಿ ನಮಗೆ ಫುಲ್ಲು ಒಂದು ರಿಸಲ್ಟ್ ಅನ್ನು ಕೊಟ್ಟಿದೆ. ಅದು ಕೇರಳ ಇರ್ಬೋದು, ಸರಿ, ನಮಗೆ ಫುಲ್ ರಿಸಲ್ಟ್ ಅನ್ನು ಕೊಟ್ಟಿದೆ. ಸರಿ. ಅದರಂತೆ ಕೆಲವೊಂದು ಎಕ್ಸಿಟ್ ಪೋಲು ಅಸ್ಸಾಮಲ್ಲಿ ಕೂಡ ನಮಗೆ ಒಂದು ಅವಕಾಶ ಇದೆ ಅಂತ ತೋರಿಸಿದೆ. ಸರಿ. ಆದರೆ ನಾವು ಹಲವಾರು ವರ್ಷದ ಹಿಂದೆ ತಮಿಳುನಾಡಲ್ಲಿ ಅಧಿಕಾರದಲ್ಲಿ ಇದ್ದವರು. ಹೌದು. ತದನಂತರದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಅಲ್ಲಿ ಇರಲಿಲ್ಲ. ಅಲ್ಲಿಯ ಪ್ರಾದೇಶಿಕ ಪಕ್ಷಕ್ಕೆ ನಮ್ಮ ಬೆಂಬಲವನ್ನು ಕೊಡುತ್ತಾ ಆ ಒಂದು ರಾಜ್ಯದಲ್ಲಿ ನಮ್ಮ ಪಕ್ಷ ಮೈತ್ರಿ ಪಕ್ಷವಾಗಿ ಹೊರದುಂಬಿ ಅಲ್ಲಿ ಸರ್ಕಾರದ ಜೊತೆಗೆ ಅಥವಾ ವಿರೋಧ ಪಕ್ಷದ ಜೊತೆಗೆ ಇದ್ದಂಥ ಸಂದರ್ಭ. ಸರಿ. ಬಹುಶಃ ಇವತ್ತು ಕೇರಳಕ್ಕೆ ಹೋಲಿಕೆ ಮಾಡಿದರೆ 100ಕ್ಕೆ 100 ನಾವು ಅಧಿಕಾರಕ್ಕೆ ಬರ್ತೇವೆ. ಅದು ಎಕ್ಸಿಟ್ ಪೋಲ್ ಪ್ರಕಾರ ಅಂತ ಅಲ್ಲ. ನಾವೀಗ ಈ ಹಿಂದಿನ ಒಂದು ಚುನಾವಣಾ ಒಂದು ವೋಟ್ ಶೇರಿಂಗ್ ಏನಿದೆ ಅದನ್ನೊಂದು ನೋಡ್ತಾ ಬಂದ್ರೆ ಈ ಹಿಂದಿನಿಂದ ಅದರ ಕೇರಳದ ಇತಿಹಾಸ ಅಂದ್ರೆ ಒಂದು ಅವಧಿಯಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇರ್ತದೆ, ಇನ್ನೊಂದು ಅವಧಿಯಲ್ಲಿ ಕಾಂಗ್ರೆಸ್ ಮೈತ್ರಿಕೂಟದ ಸರ್ಕಾರ ಇರುವಂಥದ್ದು. ಆದರೆ ದುರದೃಷ್ಟವಶಾತ್ ಕೊನೆಯ ಒಂದು ಇದರಲ್ಲಿ ಕೇರಳ 2 ಟರ್ಮು ಮಾಡುವ, ಒಂದು 16ರಲ್ಲಿ ಮತ್ತು 21ರಲ್ಲಿ 2 ಟರ್ಮು ಇತಿಹಾಸದಲ್ಲಿ, ಕೇರಳದ ಇತಿಹಾಸದಲ್ಲಿ ಪ್ರಥಮವಾಗಿ ಕಮ್ಯುನಿಸ್ಟ್ ಸರ್ಕಾರ ಆಡಳಿತವನ್ನು ನಡೆಸಿತ್ತು. ಇದರಲ್ಲಿ ಈ ಬಾರಿ ಕಾಂಗ್ರೆಸ್ಗೆ ಯಾವ ರೀತಿ, ನಾವು ಅದನ್ನು ಕೂಡ ಹೇಳ್ಬೇಕಾಗ್ತದೆ, ಕಾಂಗ್ರೆಸ್ ಯಾವ ರೀತಿ ಬರ್ತದಂತ ಬಾಯಿ ಮಾತಲ್ಲಿ ಹೇಳಿದ್ರೆ ಖಂಡಿತವಾಗಿ ಸಾಧ್ಯ ಇಲ್ಲ. ಕಾಂಗ್ರೆಸ್ ಈ ಸರಿ ಯಾಕಂತ ಹೇಳಿದ್ರೆ, ನಾವು MP ಚುನಾವಣೆಯಲ್ಲಿ ಲೋಕಸಭಾ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ 2024ರಲ್ಲಿ ನಾವು ನೋಡ್ತಾ ಬಂದ್ರೆ ಬಹಳಷ್ಟು ನಮ್ಮ UDFಗೆ ಬಹಳಷ್ಟು ಪರ್ಸೆಂಟೇಜ್ ವೋಟ್ಗಳು ನಮಗೆ ಬಹಳಷ್ಟು ಹೆಚ್ಚಾಗಿದೆ. ಬಹುಶಃ MLA ಚುನಾವಣೆಯಲ್ಲಿ 2016ರಲ್ಲಿ ಇದ್ದಂತ LDFಗೆ 43% ಇದ್ರೆ LDFಗೆ 21ರಲ್ಲಿ 50% ತನಕ ಅವರು ಹೋಗಿದ್ರು. ಆದ್ರೆ
ನಾವು 24ರಲ್ಲಿ ಬರುವಾಗ ಅದು ಬಹುತೇಕ ಉಲ್ಟಾಗಿ ನಮಗೆ ಪರಿಣಮಿಸಿ ಬಹಳಷ್ಟು MP ಸೀಟ್ಗಳು ನಮಗೆ 19 ಸೀಟು ಅಲ್ಲಿ ಒದಗಿ ಬಂತು 24ರಲ್ಲಿ. ಹೌದು, 19 ಸೀಟು ನಮಗೆ ಒದಗಿ ಬಂತು. ಅದರಿಂದ ಅದರ ನಂತರ ಓಟು ಶೇರಿಂಗ್ ಬಹಳಷ್ಟು ಹೆಚ್ಚಾಯಿತು. 18 ಸೀಟು 24ರಲ್ಲಿ ಬಂತು. LDFಗೆ 2 ಸೀಟು ಮಾತ್ರ ಬಂತು. ಇದರಿಂದ ನಮ್ಮ ಓಟು ಶೇರಿಂಗ್ ನಮ್ಮಲ್ಲಿ ಜಾಸ್ತಿ ಆಗಿದೆ. ಈಗ NDAಗೆ ನಾವು ಹೇಳ್ತಾ ಹೋಗ್ಬೋದು. ಸರಿ, NDA 3 ಲೋಕಸಭಾ ಕ್ಷೇತ್ರದಲ್ಲಿ ಬಹಳಷ್ಟು 30% ಮತದಾನ ಪಡೀಲಿಕ್ಕೆ ಅದು ಸಮರ್ಥವಾಗಿತ್ತು ಅಂತ ನಾವು ಅದರ ರಿಸಲ್ಟ್ ಅನ್ನು ನಾವು ನೋಡಿದ್ದೇವೆ. 30% ಮಾತ್ರ. ಅದೇ ಓಟು ಸ್ವಲ್ಪ ವರ್ಷದ ಹಿಂದೆ ಹೋದ್ರೆ, ಈಗ 24ರಲ್ಲಿ 2021ರಲ್ಲಿ ಬಹಳಷ್ಟು ಕಡಿಮೆ ಆಯಿತು. NDAಗೆ 12% ಓಟ್ ಆಯಿತು. 12% ಓಟ್. ಆದ್ರಿಂದ ನಮಗೆ ಬಹಳಷ್ಟು ನಂಬಿಕೆ ಇದೆ. ಕೇರಳದ ಜನರು ಈ ಬಾರಿ UDF ಅನ್ನು ಖಂಡಿತವಾಗಿ ಬೆಂಬಲಿಸಿದ್ದಾರೆ. ನಮಗೆ ಇವತ್ತು ಈ ಬಾರಿ ಆಡಳಿತ ಚುಕ್ಕಾಣಿಯನ್ನು ಹಿಡಿಯಲು ಹಿಡಿಯಲು ಒಂದು ಅವಕಾಶ ಮಾಡಿಕೊಟ್ಟು, ಅಷ್ಟೊಂದು ಎಕ್ಸಿಟ್ ಪೋಲ್ಗಳು ನಮಗೆ ಹಲವು ಬಾರಿ ಅದೊಂದು ಉಲ್ಟಾ ಸಂದೇಶವನ್ನು ಕೊಟ್ಟದ್ದು ನಾವು ನೋಡಿದ್ದೇವೆ. ಇದೀಗ ನಾವು ಪಕ್ಷದ ವತಿಯಿಂದ ಅಥವಾ ಪಕ್ಷದ ಕಾರ್ಯಕರ್ತರಿಂದ ನಾವು ಸಂಗ್ರಹ ಮಾಡಿದಂತಹ ಒಂದು ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಕೇರಳದಲ್ಲಿ 2016ರಲ್ಲಿ 1 ಸೀಟು NDA ಅವರು ಒಂದು ಓಪನ್ ಮಾಡಿದ್ರು ಇತಿಹಾಸದಲ್ಲಿ. ನಂತರ ದಿನಗಳಲ್ಲಿ 2021ರಲ್ಲಿ 1 ಸೀಟು ಕೂಡ ಗೆಲ್ಲಿಕ್ಕೆ ಅವರು ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ಅದ ನಂತರ ದಿನಗಳಲ್ಲಿ ಬಹುಶಃ ಅವರು ಇಂಪ್ರೂವ್ಮೆಂಟ್ ಆಗ್ಲೇ ಇಲ್ಲ. 21ರ ನಂತರ ಅವರು ಇಂಪ್ರೂವ್ಮೆಂಟ್ ಆಗ್ಲಿಲ್ಲ. ಲೋಕಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆದ್ರೂ ಕೂಡ ಅದರಲ್ಲಿ ನೆರೆ ಬಂದ ಸಮಯದಲ್ಲಿ ಕೂಡ ಕೇರಳದಲ್ಲಿ ಬಹಳ ದೊಡ್ಡ ನೆರೆ ಬಂತು. ಮತ್ತೆ ನೆರೆ ಬಂದ ಸಮಯದಲ್ಲಿ NDA ಸರ್ಕಾರ ಬಹಳಷ್ಟು ಅವಕಾಶ ಕೊಡುವುದರಲ್ಲಿ ವಿಫಲವಾಯಿತು. ಸಹಾಯ ಮಾಡಲಿಲ್ಲ. ಜನರು ಬೇಡಿಕೆ ಇಟ್ಟರು. ಅವರ ಅಲ್ಲಿಯ ಮುಖ್ಯಮಂತ್ರಿಗಳು ಕಮ್ಯುನಿಸ್ಟ್ ಪಕ್ಷದವರಾಗಿರ್ಲಿ ಆಗಿದ್ರು ಕೂಡ ಅವರು ಬಹಳಷ್ಟು ಬೇಡಿಕೆಯನ್ನು ಇಟ್ಟರು ಕೂಡ ಆ ಬೇಡಿಕೆಯನ್ನು ಅರ್ಧದಷ್ಟು ಪೂರೈಸಲು NDA ಅವರಿಗೆ ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರಕ್ಕೆ ಆಗ್ಲಿಲ್ಲ. ಅದರಿಂದ ಕೇರಳದ ಜನರಿಗೆ ಅದು ನೆನಪಲ್ಲಿದೆ. ಕೇರಳಕ್ಕೂ ನಮ್ಮ ರಾಜ್ಯದ ಜನರಿಗೆ ಮತದಾರರಿಗೆ ಹೋಲಿಕೆ ಮಾಡಿದ್ರೆ ಬಹುಶಃ ಕೇರಳ ಪ್ರತಿ ಮನೆಯಲ್ಲಿ ರಾಜಕಾರಣ, ಪ್ರತಿ ಮನೆಯಲ್ಲಿ ರಾಜಕೀಯ ಚಟುವಟಿಕೆ ನಡೆಯುವ ಒಂದು ಕಾರ್ಯಕರ್ತರು ಇರ್ತಾರೆ. ನಮ್ಮಲ್ಲಿ ಏನು ಮತದಾರರು ಮಾತ್ರ ಇದ್ರೆ ಕೇರಳದಲ್ಲಿ ಪ್ರತಿ ಮನೆಯಲ್ಲಿ ಕೂಡ, ಕೇರಳ ಮತ್ತು ತಮಿಳುನಾಡಲ್ಲಿ ಪ್ರತಿ ಮನೆಯಲ್ಲಿ ಕೂಡ ಒಬ್ಬ ರಾಜಕಾರಣಿ ಇದ್ದೇ ಇರ್ತಾನೆ. ಆದ್ರಿಂದ ಬಹಳಷ್ಟು ಅವರು ನೆನಪಿಗೆ ಬರ್ತದೆ. ಆದ್ರಿಂದ ಮತ್ತೆ ಎರಡನೇದಾಗಿ ಕೋವಿಡ್ ನಂತರ ಬಹಳಷ್ಟು ಕೋವಿಡ್ ನಂತರ ಕೂಡ ಕೋವಿಡ್ ಸಮಯದಲ್ಲಿ NDA ಸರ್ಕಾರ ಬಹಳಷ್ಟು ನೀವು ವಿಚಾರಗಳು ಹೌದು. ಒಂದು ನೀವು ಹೇಳಿದ ಹಾಗೆ ಕೆಲವು NDA ಅದರ ಮೈನಸ್ ಪಾಯಿಂಟ್ಗಳು ಏನಿದೆ ಅದು ನಿಮಗೆ ಪ್ಲಸ್ ಆಗಿ ಪರಿಣಾಮ ಬೀರಿದೆ. ಅಂದ್ರೆ ಕೇರಳದ ವಿಚಾರಕ್ಕೆ ಬಂದ್ರೆ ಈಗ ಮುಂದಿನ ವಿಚಾರಕ್ಕೆ ಬರುವ ದಿನೇಶ್ ಅವರೇ, ಅರುಣ್ ಶೇಟ್ ಅವ್ರ ಹತ್ರ ಕೇಳೋಣ. ಬಹಳ ಹಾಟೆಸ್ಟ್ ಸಬ್ಜೆಕ್ಟ್ ಪಶ್ಚಿಮ ಬಂಗಾಳ ಅಲ್ವಾ? ಏನಾಗ್ತದೆ ಅಂದರೆ ಎಕ್ಸಿಟ್ ಪೋಲ್ನವರಿಗೂ ಕನ್ಫ್ಯೂಷನ್, ಯಾರು ಬರ್ತಾರೆ ಯಾರು ಬರೋದಿಲ್ಲ. ಇತ್ತೀಚೆಗೆ ಒಂದು ಸಂದರ್ಶನದಲ್ಲೂ ನೋಡಿದ್ದೆ, ಸರಿಯಾಗಿ ಯಾರು ಅಭಿಪ್ರಾಯಗಳನ್ನು ಅಲ್ಲಿ ಎಕ್ಸಿಟ್ ಪೋಲ್ ಬಗ್ಗೆ ಹೇಳ್ತಾ ಇಲ್ಲ ಎನ್ನುವಂಥದ್ದು ಭಾಳಷ್ಟು ಚರ್ಚೆಗಳು ನಡೀತಾ ಇದೆ. ಅದ ಕಡೆ ಸರಿಯಾದ ಫಲಿತಾಂಶಗಳಲ್ಲಿ ಏನು ಕೊಡಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಗೊತ್ತಾ, ನಮಗೆ ಪಶ್ಚಿಮ ಬಂಗಾಳದ ರಾಜಕೀಯದ ಬಗ್ಗೆ ಸರಿಯಾದ ಅಂದರೆ ನಮ್ಮ ಈ ಏರಿಯಾದಲ್ಲಿ ಗೊತ್ತಿಲ್ಲ. ಸರಿ, ಯಾಕೆ ಅಂತ ಹೇಳಿದ್ರೆ ಎಷ್ಟು ಭಯದ ವಾತಾವರಣ ಒಂದು ಎಲೆಕ್ಷನ್ ಅಥವಾ ಅವರ ದುರಾಡಳಿತ ಗೂಂಡಾಗಿರಿ ಇರ್ತದೆ ಅಂತ ಹೇಳಿದ್ರೆ ಅದರ ಬಗ್ಗೆ ನಾನು ಸುಮಾರು ಒಂದು 20 ವರ್ಷಗಳ ಕಾಲ ನಾನು ಅದರ ಬಗ್ಗೆ ಗಮನ ಹರಿಸಿದ್ದೀನಿ, ವಿಶೇಷವಾಗಿ ಪಶ್ಚಿಮ ಬಂಗಾಳಕ್ಕೆ. ಹಾಗೆ ನನಗೆ ಬಂಗಾಳಿಯಲ್ಲಿ ಮಾತನಾಡಲಿಕ್ಕೆ ಕೂಡ ಬರ್ತದೆ. ಹಾಗೆ ಅಂದರೆ ಅಲ್ಲಿ ಆ ರೀತಿಯ ಒಂದು ಗೂಂಡಾಗಿರಿ ಎಷ್ಟರವರೆಗೆ ಅಂತ ಹೇಳಿದರೆ, ನಾಳೆ ಎಲೆಕ್ಷನ್ ಆದರೆ ಇವತ್ತು ಮನೆಗೆ ಹೋಗ್ತಾರೆ, ಅವರಿಗೆ ಅಂದಾಜಾಗುತ್ತೆ ಇವರು BJP ಅಥವಾ ಇವರು ವಿರೋಧಿ ಪಾರ್ಟಿಗಳಿಗೆ ವೋಟ್ ಹಾಕ್ತಾರೆ ಅಂತ. ಅವರಿಂದ ಹೇಳ್ತಾರೆ ನಿನ್ನ ಮನೆಯಿಂದ ಒಬ್ಬನೇ ಬರಬೇಕು ಅಂತ ಹೇಳಿ, ಬೇರೆ ಯಾರು ಕೂಡ ವೋಟ್ ಹಾಕಬಾರ್ದು ಅಂತ. ಪ್ರತಿಬಂಧ ಮತ್ತು ಗೂಂಡಾಗಿರಿ. ಅವರಿಂದ ಕೂಡ ಯಾರಾದರೂ ಒಬ್ರು ಬಂದರೂ ಕೂಡ ಇಲ್ಲಿ ಮೊದಲೇ ವೋಟ್ ಹಾಕೇ ಇರುತ್ತೆ. ಇನ್ನೊಬ್ಬ ಒಂದ್ಸತಿ ಒಬ್ಬ ಬೆಂಗಾಲಿ ಸಿಕ್ಕಿದ್ದ, ಅವನಿಗೆ ಅಷ್ಟು ಓಪನ್ ಆಗಿ ಹೇಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಲಾಸ್ಟ್ ಟೈಮೇ ಎಲೆಕ್ಷನ್ನಲ್ಲಿ ನಾನೇ ಆ ಮತಗಟ್ಟೆಯ ಒಳಗಡೆ ಇದ್ದೆ, ಅಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಎಲ್ಲ ಕುಳಿತುಕೊಂಡಿದ್ರು, ಅದ್ರ ಎದುರುಗಡೆ ಹಿಂದುಗಡೆ ಕೂತ್ಕೊಂಡು ನಿಂತುಕೊಂಡು ನಾನು ಯಾರಿಗೆ ವೋಟ್ ಹಾಕ್ತಾರೆ ಅಂತ ನಾನು
ನೋಡ್ಲಿಕ್ಕೆ ತೃಣಮೂಲ ಕಾಂಗ್ರೆಸ್ನವರು ನನಗೆ ಅಲ್ಲಿ ನಿಯುಕ್ತಿ ಮಾಡಿದ್ರು ಅಂತ ಹೇಳಿ ಅವರು ಒಂದ್ಸತಿ ಹೇಳಿದ್ರು. ಅಂದ್ರೆ ಯಾವ ರೀತಿಯ ಒಂದು ನೈತಿಕತೆ ಅನ್ನುವಂಥದ್ದು ಇಲ್ಲ, ನೈತಿಕತೆ ಅನ್ನುವಂಥದ್ದು ಇಲ್ಲ. ಅಲ್ಲಿ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಬಿಜೆಪಿ ಏನು 77 ಬಂತು, 77 ಬಂತು. ಅದರ ನಂತರ 60 ಮಂದಿಯ ಕೊಲೆ ನಡೀತು, ರಾಜಕೀಯ ಹತ್ಯೆ ನಡೀತು. ಅಲ್ಲಿ ಒಂದು ಮನೆಗೆ ಬೆಂಕಿ ಹಾಕಿ 9 ಜನರನ್ನು ಸುಟ್ಟು ಹಾಕಿದ್ರು. ಅಂಥ ಒಂದು ರೌರವ ನರಕ, ಭಯ. ಮೊನ್ನೆ ಅಂತೂ ಹೋಲಿಯ ಆಚರಣೆಯನ್ನು ಕೂಡ, ದುರ್ಗಾ ಪೂಜೆ ಅಲ್ಲಿ ಮಹತ್ವದದ್ದು, ಅದನ್ನು ನಿಲ್ಲಿಸಿದ್ರು. ಅದಕ್ಕೆ ತಡೆ, ನೀವು ದುರ್ಗಾ ಪೂಜೆ ಮೆರವಣಿಗೆ ಹೋಗಬಾರ್ದು. ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ತುಷ್ಟೀಕರಣ ನೀತಿ, ನಮಗೆ ಆಪ್ತರಾಗಿರತಕ್ಕಂಥ ಒಂದು ಸಮುದಾಯದವರದು ಮೆರವಣಿಗೆ ಹೋಗ್ಲಿಕ್ಕಿದೆ, ಅದಕ್ಕೋಸ್ಕರ ನಂತರ ಮರುದಿನ ನೀವು ವಿಸರ್ಜನೆ ಎಲ್ಲ ಮಾಡಿ. ಅಂಥ ಒಂದು ಮಟ್ಟಿಗೆ ದಾಷ್ಟ್ಯ ಅಲ್ಲಿ ಬೆಳೆದಿತ್ತು. ಹೀಗೆ ಅನೇಕ ಎಷ್ಟು ಅಂತ ಹೇಳಿದ್ರೆ, ನಮ್ಮಲ್ಲಿ ಆಯುಷ್ಮಾನ್ ಭಾರತ್ ಇದೆ, ಪಶ್ಚಿಮ ಬಂಗಾಳದ ಆಯುಷ್ಮಾನ್ ಭಾರತ್ ಇಲ್ಲ. ಯಾಕೆ? ಅಲ್ಲಿ ಮೋದಿಜಿಯವರು ನೆನಪಾಗುತ್ತೆ, ಅದಕ್ಕೋಸ್ಕರ ಇಲ್ಲ. ಆಯ್ತು, ಅವರೇನೋ ತಂದ್ರು, ಅದು ಕೂಡ ಒಂದು 4 ರೋಗಕ್ಕೆ ಅದು ಅಂತ ಹೇಳಿ ಒದ್ದಾಡ್ತಾ ಇದ್ದಾರೆ ಸ್ವಾಮಿ, ಅಲ್ಲಿ ಒದ್ದಾಡ್ತಾ ಇದ್ದಾರೆ. ಇಡೀ ರೈಡ್ ಮಾಡಿದ್ರೆ ಇಡೀ ವಿಶ್ವದಲ್ಲೇ ಆಗ್ಲಿಲ್ಲ ಅಂಥ ಘಟನೆ. ಸ್ವತಃ ಮುಖ್ಯಮಂತ್ರಿ ಹೋಗಿ ಆ ಇಡಿಗೆ ಸಿಗದಂತೆ ಫೈಲ್ಗಳನ್ನು ತರ್ತಾರೆ. ಈ ರೀತಿ ಎಲ್ಲ ನೋಡಿರ್ತಕ್ಕಂಥ ಜನರು ಸಾಕಾಗಿ ಹೋಗಿದೆ. ನೀವು ಹೇಳಿದಿರಿ ಮೈಕ್ ಕೊಟ್ಟರೆ ಏನಾದರೂ ನಾಳೆ ನಾನು ಬಿಜೆಪಿಗೆ ಓಟ್ ಹಾಕಿದ್ದೆ ಅನ್ನತಕ್ಕಂಥ ವಾಸನೆ ಏನಾದ್ರು ಬಂದರೆ ಪಕ್ಕನೇನಾದ್ರು ಆಚೀಚಾದರೆ ಭಯ. ಏನೋ ಆ ಗೂಂಡಾಗಳು ನಮ್ಮನ್ನು ಬಿಡ್ತಾರ, ಮನೆಯನ್ನೇ ಖಾಲಿ ಮಾಡ್ಬೇಕಾಗುತ್ತೆ. ಅಂಥದ್ರಲ್ಲಿ ಹೇಗ್ರಿ ಮೈಕ್ ಹಿಡಿದ್ರೆ ಅಥವಾ ನಿಮ್ಮ ಒಪಿನಿಯನ್ ಕೇಳಿದ್ರೆ ಹೇಳ್ತಾರೆ. ಆದರೆ ಅಲ್ಲಿ ಅಷ್ಟು ನನಗೆ ಗೊತ್ತಾಗ್ತಾ ಇದೆ. ಎಷ್ಟು ತನಕ ಅಂತ ಹೇಳಿದ್ರೆ, ನಾವು ಮುಂಬೈನಲ್ಲಿ ಕೇಳಿದೆ, ಮಹಾರಾಷ್ಟ್ರ, ತಮಿಳುನಾಡಲ್ಲಿ ಬೆಂಗಾಲಿಗಳಿದ್ದಾರಲ್ಲ, ಅವರು ಓಟ್ ಹಾಕೋದಕ್ಕೋಸ್ಕರ ಅವಿಜ್ಞಾವಂತರು ಅಂತ ಏನು ಕರೆಸ್ಕೊಳ್ತಾರಲ್ಲ, ಆ ಲೇಬರ್ ಕ್ಲಾಸ್ನವರು ರೈಲ್ನಲ್ಲಿ ಅವ್ರಿಗೆ ಸೀಟ್ ಕನ್ಫರ್ಮ್ ಆಗ್ಲಿಲ್ಲ, ಆದ್ರೂ ಕೂಡ ತುಂಬಿ ಕೂಡ ಹೋಗಿದ್ದಾರೆ. ಅಂಥ ಒಂದು ಈ ಸತಿ ಪರಿವರ್ತನೆ ತರಬೇಕು. ಅಲ್ಲಿ ಒಂದು ಸ್ಲೋಗನ್ ಕೊಟ್ಟಿದ್ದಾರೆ, ಏನ್ ಗೊತ್ತಾ? ಪಲ್ಟೋನಿ ದೊರ್ಕಾರ್ ಚಾಯ್ ಬಿಜೆಪಿ ಸರ್ಕಾರ ಅಂತ. ಅಲ್ಲಿ ದೊಡ್ಡ ಘೋಷಣೆ ಆಗಿದೆ ಅದು. ಎಲ್ಲಿ ಹೋದ್ರು ಕೂಡ ಏನ್ ಹೇಳ್ತಾರೆ? ಪಲ್ಟೋನಿ ದೊರ್ಕಾರ್ ಚಾಯ್ ಬಿಜೆಪಿ ಸರ್ಕಾರ. ಏನು ಪಲ್ಟೋನಿ ದೊರ್ಕಾರ್ ಅಂತ ಹೇಳಿದ್ರೆ ಪರಿವರ್ತನೆ ಬೇಕಾಗಿದೆ, ಬಿಜೆಪಿ ಸರ್ಕಾರ ಬರಬೇಕಾಗಿದೆ ನಮಗೆ ಅಂತ ಹೇಳಿ ಅಂತ ಒಂದು ಘೋಷಣೆ ಅಲ್ಲಿ ಮೊಳಗ್ತಾ ಇದೆ. ಆದರೆ ಆ ಪಶ್ಚಿಮ ಬಂಗಾಳದ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಅಂತ ಅಂದ್ಕೊಳ್ತೀನಿ, ಸಣ್ಣ ಪುಟ್ಟ ಘರ್ಷಣೆಗಳನ್ನು ಬಿಟ್ಟರೆ ಒಂದೇ ಒಂದು ಮರ್ಡರ್ ಆಗಿರತಕ್ಕಂಥ ಘಟನೆಗಳು ಇನ್ನೂವರೆಗೆ ವರದಿ ಆಗಲಿಲ್ಲ. ಅದಕ್ಕೋಸ್ಕರ ಚುನಾವಣೆ ಆಯೋಗ ಇರಬಹುದು ಅಥವಾ ಅದನ್ನು ನಡೆಸಿರ್ತಕ್ಕಂಥ ಪ್ರಕ್ರಿಯೆಗೆ ಒಂದು ದೊಡ್ಡ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಭಯಮುಕ್ತವಾಗಿ ಈ ಸತ್ಯ ಆದ್ರೆ ಹೋಗಿದ್ದಾರೆ. ಆದರೆ ರಿಸಲ್ಟ್ ಭಯಮುಕ್ತವಾದದ್ದು ರಿಸಲ್ಟ್ ಅಲ್ಲಿ ಯಾವಾಗ ಬರುತ್ತೆ ಆವಾಗ ಮಾತನಾಡ್ಲಿಕ್ಕೆ. ಎಷ್ಟು ಸೀಟ್ ಬರ್ಬೋದು ಅಂದಾಜಿನ ಅಂದ್ರೆ ಅವರು ಕುಂಪಲ್ ಅವರು ಒಂದು ವಿಚಾರ ಹೇಳ್ತಾರೆ ನೋಡಿ ಸರ್. ಇವತ್ತು ಪಶ್ಚಿಮ ಬಂಗಾಳದ ಬಗ್ಗೆ ಇವರು ಮಮತಾ ಬ್ಯಾನರ್ಜಿ ಬಗ್ಗೆ ಹೇಳಿದ್ರು, ಅದು ಎಷ್ಟು ಸತ್ಯ ನಂಗೆ ಗೊತ್ತಿಲ್ಲ. ನಮಗೆ ಕೂಡ ಪಶ್ಚಿಮ ಬಂಗಾಳದಲ್ಲಿ ಅವರು ಕೂಡ ವಿರೋಧಿ ಕ್ಯಾಂಡಿಡೇಟೇ ನಮಗೆ ಕೂಡ. ಆದ್ರೆ ಇವರು ಹೇಳಿದಾಗೆ, ಇವರು ಬಿಲ್ಡಪ್ ಕೊಟ್ಟಾಗೆ ಹಾಗೆ ಅಲ್ಲಿ ಅಂತ ವಾತಾವರಣ ಏನಿಲ್ಲ ಬಿಜೆಪಿ ಅವರಿಗೆ. ನಂತರ ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ನಾನು ಅಂಕಿಅಂಶದ ಮೂಲಕ ಇದನ್ನು ಹೇಳ್ತಾ ಇದ್ದೇನೆ. ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಅಥವಾ NDAಗೆ ಬಹಳಷ್ಟು ಮೋದಿಯ ವರ್ಚಸ್ಸು ಬಹಳಷ್ಟು ಇದ್ದಿದ್ರೆ 2024ರ ಒಂದು ಮೋದಿಯವರನ್ನು ಪ್ರಧಾನಿ ಮಾಡುವ ಒಂದು ಚುನಾವಣೆ, ಆ ಚುನಾವಣೆಯಲ್ಲಿ 2019ರಲ್ಲಿ NDA 18 ಸೀಟ್ ಪಡೀತದೆ, 40% ಓಟ್ ಅನ್ನು ತೆಗೆದುಕೊಂಡು. 2024ರಲ್ಲಿ 6 ಸೀಟನ್ನು ಅಲ್ಲಿ ಕಳ್ಕೊಳ್ತದೆ. 12 ಸೀಟು ಇವರಿಗೆ, ಯಾರಿಗೆ? NDAಗೆ 12 ಸೀಟು ಪಶ್ಚಿಮ ಬಂಗಾಳದಲ್ಲಿ. ಮೋದಿ ಹವಾ ಇದ್ರೆ ಒಂದೂವರೆ ವರ್ಷದ ಈ ಹಿಂದೆ ಆದ ಓಟಲ್ಲಿ ಅವರು 6 ಸೀಟು ಲೋಕಸಭಾ ಕ್ಷೇತ್ರದಲ್ಲಿ ಕಳ್ಕೊಂಡಿದ್ದಾರೆ. ಅವರು 6 ಸೀಟ್ ಕಳ್ಕೊಂಡಿದ್ದಾರೆ. ಇಲ್ಲಿ ಏನಾಗಿದೆ, ಇಲ್ಲಿ CPM ಪಕ್ಷ ನೋಡಿ 16ರಲ್ಲಿ CPM ಪಕ್ಷ 32 ಸೀಟ್ ಇತ್ತು. ಅದೇ ಸೀಟು 19ಕ್ಕೆ ಬರುವಾಗ, 16ರಲ್ಲಿ 21ಕ್ಕೆ ಬರುವಾಗ CPM ಸೀಟು ಏನಿಲ್ಲ, ಅದು 8 ಸೀಟು ಮಾತ್ರ. ಈ ಸೀಟ್ ಎಲ್ಲ ಕನ್ವರ್ಟ್ ಆಗಿ ಇದು ಬಿಜೆಪಿಗೆ ಹೋದದ್ದು ಹೊರತು TMC ಅನ್ನು ಅಲ್ಲಿ ಯಾರಿಗೂ ಕೂಡ ಅಲ್ಲಾಡಿಸಲಿಕ್ಕೆ ಆಗಲಿಲ್ಲ. TMC ಅನ್ನು ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಅವರ ಪಕ್ಷವನ್ನು ಯಾರಿಗೂ ಕೂಡ ಅಲ್ಲಾಡಿಸಲಿಕ್ಕೆ ಆಗಲಿಲ್ಲ. ಇಲ್ಲಿ 2016ರಲ್ಲಿ TMC 211 ಸೀಟ್ ತೆಗೆದಿದ್ರೆ 2021ರಲ್ಲಿ 213 ಸೀಟ್ ತೆಗಿತದೆ. 44% ಇಂದ 47% ಶೇಕಡವಾರು ಮತ
ಟಿಎಂಸಿಗೆ ಜಾಸ್ತಿ ಆಗಿದೆ. ಇಲ್ಲಿ ಬಿಜೆಪಿಗೆ ಕಡಿಮೆ ಆಗಿದೆ, ಸೀಟು ಕೂಡ ಕಡಿಮೆ ಆಗಿದೆ, ವೋಟ್ ಶೇರಿಂಗ್ ಕೂಡ ಕಡಿಮೆ ಆಗಿದೆ. ಯಾವ ಆಧಾರದ ಮೇಲೆ ಈ ಬಾರಿ ಬಿಜೆಪಿ ಅಲ್ಲಿ ಗೆಲ್ತದೆ ಅಥವಾ ಚುಕ್ಕಾಣಿ ಅಧಿಕಾರದ ಚುಕ್ಕಾಣಿ ಹಿಡಿತದೆ ಅಂತ ಹೇಳಲಿಕ್ಕೆ ನಮ್ಗೆ ಬರುದಿಲ್ಲ. ಯಾಕಂತ ಹೇಳಿದ್ರೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ರೀತಿ ಲೆಕ್ಕಾಚಾರ ಮಾಡಿದ್ರು ಕೂಡ ಪಶ್ಚಿಮ ಬಂಗಾಳದಲ್ಲಿ NDA ಸರ್ಕಾರಕ್ಕೆ ಸೀಟು ಇಟ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಚುಕ್ಕಾಣಿ ಆಡಳಿತ ಚುಕ್ಕಾಣಿ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಆ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ಭಾರತೀಯ ಜನತಾ ಪಕ್ಷ ಚುನಾವಣೆಯನ್ನು ನಡೆಸಿದಂತ ಹೇಳಿದ್ರೆ ಕ್ಷಿಪಣಿ ಮಾತ್ರ ತರಲಿಲ್ಲ, ಅಲ್ಲಿ ಬೇರೆ ಎಲ್ಲವನ್ನು ಆಯುಧವನ್ನು ಬಳಕೆ ಮಾಡಿ ಆಯ್ತು, ಕ್ಷಿಪಣಿ ಒಂದು ಬರಲಿಲ್ಲ ಪಶ್ಚಿಮ ಬಂಗಾಳಕ್ಕೆ. ಅಷ್ಟು ಜನರನ್ನು ಎದುರಿಸಿದ್ದಾರೆ. ನಾವು ಟಿವಿಯಲ್ಲಿ ನೋಡಿದ್ದೇವೆ, ನಾವು ಮೊಬೈಲ್ ಅಲ್ಲಿ ದಿನನಿತ್ಯವನ್ನು ನೋಡ್ತಾ ಇದ್ದಾರೆ. ಅಷ್ಟು ಎದುರಿಸಿ ಕೂಡ ಆ ಅಮ್ಮ ಯಾರಿಗೂ ಹೆದರದೆ, ಏನನ್ನೂ ಬೆದರದೆ ಆ ಅಮ್ಮ 2-3 ಬಹಳಷ್ಟು ಮಹಿಳಾ ಮಣಿಗಳನ್ನು ಲೀಡರ್ಶಿಪ್ಗೆ ಮುಂಚೂಣಿಗೆ ತಂದು ಬಹಳಷ್ಟು 34 ವರ್ಷ ಆಡಳಿತ ಮಾಡಿದಂತಹ ಬಹಳಷ್ಟು ಯಾರೂ ಮಣಿಸಲು ಅಸಾಧ್ಯವಾಗಿದ್ದಂತ CPM ಅನ್ನು ಕೂಡ ನೀರು ಕುಡಿಸಿದಂತ ಮಮತಾ ಬ್ಯಾನರ್ಜಿ ಯಾವ ರೀತಿ ಹೊರಹೊಮ್ಮುತ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ 29 ಲೋಕಸಭಾ ಅಭ್ಯರ್ಥಿಯನ್ನು ಪಡೆದಂತ ಮಮತಾ ಬ್ಯಾನರ್ಜಿ ಬಹಳಷ್ಟು ಈ ಬಾರಿ ಒಂದು 4-5 ಜನರನ್ನು ಇವರು ಬಿಜೆಪಿಯವರು TMC ಇಂದ ಎಳ್ಕೊಂಡಿರ್ಬೋದು. ಅದಕ್ಕಿಂತ ಸುಪೀರಿಯರ್ ಲೀಡರ್ಗಳನ್ನು ಅವರು ಕೊಟ್ಟಿದ್ದಾರೆ. ಅದರಿಂದ ಖಂಡಿತವಾಗಿ ಪಶ್ಚಿಮ ಬಂಗಾಳದಲ್ಲಿ NDA ಕನಸು ಕಾಣಲಿಕ್ಕೆ ಖಂಡಿತವಾಗಿ ಯಾವ ಲೆಕ್ಕಾಚಾರದಲ್ಲಿ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತೇನೆ. ಅಲ್ಲ, ಒಂದು ನಿಮ್ಮ ಮಾತಿನ ನಡುವೆಗೆ ಈಗ ವೆಸ್ಟ್ ಬೆಂಗಾಲ್ ಬಗ್ಗೆನೇ ಮಾತಾಡ್ತಿದ್ದೇವೆ, ಮತ್ತಷ್ಟು ವಿಚಾರಗಳನ್ನು ಮಾತಾಡಬೇಕು. ಈ ನಡುವೆ ಒಂದು ಕರೆ ಬಂದಿದೆ. ಅವರು ರಂಜಿತ್ ಮೊಂಡಲ್ ಅಂತ ಒಬ್ಬರು ಲೈನಲ್ಲಿ ಇದ್ದಾರೆ. ಅವರು ವೆಸ್ಟ್ ಬೆಂಗಾಳಿನಲ್ಲೇ ಕರೆ ಮಾಡ್ತಾ ಇದ್ದಾರೆ. ನಮಸ್ಕಾರ. ಹಲೋ 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 ಇಲ್ಲ, ಕಟ್ಟಾಯ್ತು. ಅದು ಅವರು ಕರೆ ಮಾಡಿದರು. ಇರಲಿ, ಈಗ ಅದರ ಪಶ್ಚಿಮ ಬಂಗಾಳದ ಬಗ್ಗೆ ನಾವು ಅವ್ರು ಕೆಲವು ಡಾಟಾಗಳನ್ನು ಕೊಟ್ಟರು. ಕುಂಪಲ್ ಅವರು ಹೇಳಿದ ಡಾಟಾಗಳು ಹೌದು ಅಂತ ಅನಿಸ್ತದೆ ನೋಡ್ಬೇಕಾದ್ರೆ. ಅನುಶೇಟ್ ಅವರೇ ಭಾವನಾತ್ಮಕ ವಿಚಾರಗಳನ್ನು ಬಿಟ್ಟು ಲೆಕ್ಕಾಚಾರದ ಕೌಂಟಿಂಗ್ ಏನು ಲೆಕ್ಕಗಳು ಇರ್ತವೆ, ಭಾವನಾತ್ಮಕ ವಿಚಾರ ಭಾವನಾತ್ಮಕ ವಿಚಾರ ಬಿಡೋಣ. ಅವರು ಎಲ್ಲ ಹೇಳಿದ್ರು, ಒಂದು ಹೇಳಿದ್ರು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್, ಅದನ್ನು ಹೇಳಲಿಕ್ಕೆ ಮಾತ್ರ ತಪ್ಪಿದ್ರು. ಯಾವಾಗ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ, ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಇಷ್ಟು ವರ್ಷ ಆಗೋದು ಈ ವರ್ಷ ಆಯಿತು. ಸರಿ, ಅದೆಷ್ಟೋ ಲಕ್ಷ ಕೇಂದ್ರ ಪೊಲೀಸ್ ಪಡೆಯನ್ನು ನಿಯೋಜಿಸಿದ ನಂತರ ಆಗಿರತಕ್ಕಂಥ ಬದಲಾವಣೆ. ಜನರು 93% ಮನೆಯಿಂದ ಹೊರಗಡೆ ಬಂದು ವೋಟ್ ಹಾಕ್ತಾರೆ ಅಂತ ಹೇಳಿದ್ರೆ ಗೊತ್ತಾಗೋದಿಲ್ವಾ ಎಲೆಕ್ಷನ್ ಅಂದ್ರೆ ಏನು ಅಂತ ಹೇಳಿ. ಇದು ಈ ವರ್ಷ ಸಂಭವ ಆಗಿದೆ. ಈ ವರ್ಷ ಸಂಭವ ಆಗಿದೆ. ಆದರೂ ಕೂಡ ನೋಡ್ರಿ, ಕೆಲವು ಕಡೆ ಬಿಜೆಪಿಯ ಬಟನ್ ಇದ್ದ ಕಡೆ ಸ್ಟಿಕ್ಕರ್ ಅಂಟಿಸುದಂತ ಎಂಥದಷ್ಟೇ ಅಲ್ವಾ. ಮಂಗಳೂರಿನಲ್ಲಿ ಇಂಥ ಘಟನೆ ಇದ್ರೆ ಇಡೀ ಬುಡ ಮೇಲೆ ಮಾಡಿ ಹಾಕ್ತಿದ್ರಿ. ಆದ್ರೆ ಅಂಥ ಒಂದು ಅಹಂಕಾರ ಪ್ರವೃತ್ತಿ ಈಗ ಒಬ್ಬ ಬಿಜೆಪಿ ಅಭ್ಯರ್ಥಿ ನಡೆದುಕೊಂಡು ಬರ್ತಾ ಇದ್ದಾನೆ, ಪೊಲೀಸರೊಟ್ಟಿಗೆ ಅವರಿಗೆ ಬಂದು ಗುಂಪಿನಲ್ಲಿ ಬಂದು ಹಲ್ಲೆ ಮಾಡ್ತಾರೆ ನೋಡಿ. ಕರೆ ಒಂದು ಅರುಣ್ ಅವರೇ, ಮತ್ತೆ ಅವರ ಕರೆ ಬರ್ತಾ ಇದೆ, ಮಾತಾಡೋಣ. ಮಂಡಲ್ ಅವರೇ, ಹಲೋ, नमस्कार नमस्कार नमस्कार। आप वेस्ट बंगाल गए और वहाँ आपने वोट किया, बराबर ना? हाँ जी, मैं वेस्ट बंगाल उधर का परिस्थिति कैसे है? मतदान इधर किया है। हाँ हाँ, अलिया सिचुएशन ಹೇಗಿದೆ, उधर का परिस्थिति कैसे है, वहाँ के परिस्थिति कैसे है? कैसी थी परिस्थिति? ऐसा है कि पहले जो आज से 5 साल 10 साल पहले जो वोट हुआ है, बहुत पूरा केस हो जाता। इस टाइम जो वोट है बहुत अच्छा तरीका से हुआ। और इस टाइम मैं धन्यवाद देना चाहता हूँ कि ऐसा सुंदर तरीका से वोट किया है। हम लोग बहुत खुश है, बहुत खुश। पहले जो वोट होता था माँ डाल बहुत मतलब अभी भी गलत करता है, लेकिन अभी वोट के टाइम से कुछ भी नहीं। बहुत सुंदर बोलेगा तो इस टाइप का वो मतदान होना चाहिए कि 92% मतदान बोलेगा तो बहुत अच्छा हुआ। हम लोग मन खोल के वोट दिया, जो भी पब्लिक जिसको वोट दिया। लेकिन ज्यादातर पब्लिक का मुंह में सुनाई देता है कि बीजेपी आएगा बोल के ऐसा सुनाई देता है। नहीं, मंडल जी एक चीज है, आपको क्या लगता है कौन जीतेगा? ಯಾರು ಗೆಲ್ತಾರೆ ಅಂತ ಅನಿಸ್ತದೆ ನಿಮಗೆ ಈ ಬಾರಿ ನಿಮ್ಮ ಒಂದು ಅಂದಾಜು ಪ್ರಕಾರ? आपको क्या लगता है कौन जीतेगा? घर घर में
घर घर में एक ही आवाज है कि बदलना चाहिए, हम लोग बदलना चाहता है, क्योंकि बदलाव चाहिए, चेंजेस ಬೇಕು ಅಂತ ಹೇಳ್ತಾರೆ ये लोग जो गलती किया है, मारपीट किया है, इस तरह मारपीट हम लोग स्टेट में देखा नहीं। हम लोग मेरा गाँव छोड़ के मैं बेंगलोर में जाके रहता हूँ। ओके 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 यहाँ का पुलिस इतना फर्स्ट क्लास है, मैं क्या बोलूँ कि ये लोग सत्ताधारी पार्टी का काम करता है, जो लोग इसमें रहता है वो उन लोग का काम करता है, लेकिन आधा कोई भी पब्लिक का सुनता नहीं। मैं गया कल थाना में गया था काम के लिए, मेरे को घूम के लेकिन इस क्या मैं बोलता हूँ रंजीत दा एक बार मंडल जी रंजीत दा हाँ जी রঞ্জিত মন্ডল আমি অরুণ জি শেঠ বলছি। হ্যাঁ বলুন। হ্যাঁ কেমন আছো? ভালো আছি দাদা, ভালো আছি। ভোট করেছে তো? হ্যাঁ ভোট দিয়েছি, একদম ভোট দিয়েছি। হ্যাঁ আগে ইলেকশন ছিল তো বেশি গুন্ডাগর্দি ছিল, এখনই সুব্রত হচ্ছে এটা ওটা, এটা তুমি এখন বলছিলাম ভালো আছে তো সবাই এখন? হ্যাঁ এখন ভালো আছি, এখনো কি মোটামুটি কোনো খুব সুন্দর ভাবে ভোট হয়েছে, মারপিট নেই, দাঙ্গা নেই, এরকম ভোট প্রথমবার দেখলাম। ভালো ভালো। একটা 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 স্লোগান ছিল কি পল্টনি দরকার চাই বিজেপি সরকার, ওটা হবে? হ্যাঁ হবে। এই পল্টনি দরকার হবে কি খেলা হবে? খেলা তো হবে, কিন্তু পাল্টানো দরকার, পাল্টানো অবশ্যই দরকার। ಓಕೆ 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 ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದ ಧನ್ಯವಾದ ಏನು ಹೇಳಿದ್ರಿ ಅವ್ರ ಹತ್ರ? ಅವರ ಹತ್ರ ಅದೇ ಕೇಳಿದ್ದು, ಮೊದಲು ಚೆನ್ನಾಗಿದ್ಯಪ್ಪ ಅಂತ ಕೇಳಿದ್ದಾರೆ, ತದನಂತರ ಇಲ್ಲಿ ನಿನಗೆ ಭಯ ಏನಾದ್ರೂ ಆಯ್ತೋ ಅಂತ ಕೇಳಿದಾಗ ಅದು ಆಗ ಹೇಳಿದ್ರಲ್ಲ, ನನಗೆ ಈ ಹಿಂದೆ ಎಲೆಕ್ಷನ್ಗೆ ಹೋದಾಗ ಬಹಳ ಭಯ ಆಗಿತ್ತು, ಅವರ ಮನೆ ಪರಿಸ್ಥಿತಿಯಲ್ಲಿ ಕೂಡ ಮರ್ಡರ್ ಎಲ್ಲ ಆಗಿತ್ತು, ಆದ್ರೆ ಈ ಸತಿ ಅಂಥದ್ದು ಯಾವುದೂ ಕಾಣಲಿಲ್ಲ. ಮತ್ತೆ ಅವರು ಮಂಗಳೂರಿನಲ್ಲೇ ಇರೋದಂತೆ, ಮಂಗಳೂರಿನಲ್ಲಿ ಇದ್ದಾರೆ, ಓಟಿಗೋಸ್ಕರ ಹಾಗೆ ಹೋಗಿದ್ದಾರೆ ಅಂತೆ. ಮತ್ತೆ ಈ ಸತಿ ಮಮತಾ ಬ್ಯಾನರ್ಜಿ ಅವ್ರದ್ದೊಂದು ಸ್ಲೋಗನ್ ಇತ್ತು ಖೇಲಾ ಹೋಬೆ ಅಂತ ಹೇಳಿದ್ರೆ ಅದ್ರಲ್ಲಿ ಎರಡು ಅರ್ಥ ಆಗ್ತದೆ, ಆಟ ಆಡೋದು ಮತ್ತೆ ಒಬ್ಬರನ್ನು ಹೊಡೆದು ಓಡಿಸುದು ಅಂತ, ಅದೊಂದು ವಿಭಿನ್ನ ಅರ್ಥದಲ್ಲಿ ಬರ್ತದೆ. ಅದಕ್ಕೆ ಎರಡು ಕೇಳಿದೆ ಯಾವ್ದಾಗುತ್ತೆ ಅಂತ. ಪಲ್ಟೋನಿ ದರ್ಕಾರ ಅಂದ್ರೆ ಪರಿವರ್ತನೆ ಆಗಬೇಕು ಅಂತ ಬಯಸ್ತಿದ್ರು ಅಥವಾ ಖೇಲಾ ಹೋಬೆ ಅಂತ ಕೇಳಿದೆ. ಅವಾಗ ಪಲ್ಟೋನಿ ದರ್ಕಾರ ತಾರ್ಪೋರ್ ಖೇಲಾ ಹೋಬೆ ಅಂದ್ರೆ ಮೊದಲು ಪರಿವರ್ತನೆ ಆಗ್ಬೇಕು, ನಂತರ ಖೇಲಾ ಹೋಬೆ ಅಂದ್ರೆ ಆಟ ಆಡ್ಬೇಕು ಅಂತ. ಈಗ ಅಲ್ಲ, ಒಳ್ಳೆ ವಿಚಾರಗಳು. ಕುಂಪಲ್ ಅವರು ಸಹ ಕೆಲವು ಡಾಟಾಗಳನ್ನು ನಮಗೆ ಸರಿಯಾಗಿ ಹೇಳಿದ್ದಾರೆ, ನೀವು ಸಹ ಕೆಲವು ವಿಚಾರಗಳನ್ನು ಹೇಳಿದ್ರಿ. ಈಗ ಪಶ್ಚಿಮ ಬಂಗಾಳದ ಬಗ್ಗೆನೇ ಮಾತಾಡೋದ್ರ ಜೊತೆಗೆ ಈ ತಮಿಳ್ನಾಡು ವಿಷಯಕ್ಕೆ ಬರೋಣ ಅಂತ, ಒಂದು ಸ್ವಲ್ಪ ತಮಿಳ್ನಾಡು ಕಡೆ. ಯಾಕಂದರೆ ತಮಿಳ್ನಾಡಿನಲ್ಲಿ ಯಾವಾಗ DMK ADMK ಎರಡು, ಈಗ TVK ಅಂತ ಬಂದಿದೆ. ಏನು ಅನಿಸ್ತದೆ ನಿಮ್ಮಿಬ್ಬರ ಅಭಿಪ್ರಾಯದ ಪ್ರಕಾರ BJP ಮತ್ತು ಕಾಂಗ್ರೆಸ್? ಕುಂಪಲ್ ಅವರು ಹೇಳಿ. ಇವತ್ತು ತಮಿಳ್ನಾಡಿನಲ್ಲಿ 234 ಸೀಟು ಟೋಟಲ್ ಇದೆ, 118 ಬರಬೇಕಾಗತ್ತೆ. ಸರಿ. ಇವತ್ತು ಜಯಲಲಿತಾ ಅವರ ಒಂದು ಲೀಡರ್ಶಿಪ್ನಲ್ಲಿ AIDMK ಬಹಳಷ್ಟು 136 ಸೀಟನ್ನು 2016ರಲ್ಲಿ ಗಳಿಸಿತ್ತು. ಆದ ನಂತರ AIDMKಗೆ ಯಾರು ಕೂಡ ಲೀಡರ್ಶಿಪ್ ಯಾರು ಸಹ ಇಲ್ಲ, ಅಲ್ಲಿ ಬಹಳಷ್ಟು ಬರಿದೋಗಿದೆ. ಇವತ್ತು 2021ರಿಂದ DMK ಅಲ್ಲಿ ಆಡಳಿತ ನಡೆಸ್ತಾ ಇದೆ. ಸರಿ. ಬಹುಶಃ ವೋಟ್ ಶೇರಿಂಗ್ ಕೂಡ ಬಹಳಷ್ಟು ಹೆಚ್ಚು ಆಗಿದೆ. ನಾವು 16ರಲ್ಲಿ ಬಹಳಷ್ಟು ವೋಟ್ ಶೇರಿಂಗ್ ಏನಿದೆ ಅದು ಬಹಳಷ್ಟು ಉಲ್ಟಾ ಪಲ್ಟಾ ಆಗಿದೆ. 21ರಲ್ಲಿ 24ರಲ್ಲಿ ನಾವು ಕೂಡ MP ಚುನಾವಣೆಯಲ್ಲಿ ನೋಡಿದ್ರು ಕೂಡ ಅದೇ ರೀತಿ DMKಗೆ ಅಲ್ಲಿ ಫೇವರ್ ಆಗಿದೆ. 19ರಲ್ಲಿ 24ರಲ್ಲಿ BJP ಅಥವಾ NDA ಕೂಟ ಏನಿದೆ AIDMK ಜೊತೆ ಅವರು ಟೋಟಲ್ ಆಗಿ 40% ವೋಟ್ ಶೇರಿಂಗ್ ತಗೊಳ್ತಾರೆ. ಕಾಂಗ್ರೆಸ್ ಅಥವಾ DMK ವೋಟ್ ಶೇರಿಂಗ್ 55% ತನಕ ಬಂದಿದೆ. ಇದರಿಂದ ನಮಗೆ ಗೊತ್ತಾಗುತ್ತೆ ಅಲ್ಲಿ ಯಾವತ್ತೂ ಕೂಡ AIDMKಯನ್ನು ಜನರು ಅವಕಾಶ ಕೊಡುವುದು ಬಹಳಷ್ಟು ಕಡಿಮೆ. ಇವತ್ತಿನ ದಿನಗಳಲ್ಲಿ ನಾವು ಪ್ರಧಾನಮಂತ್ರಿಯವರು ಬಹಳಷ್ಟು ತಮಿಳುನಾಡಿನಲ್ಲಿ ಪ್ರಾದೇಶಿಕ ಪಕ್ಷದವರು ಬಹುತೇಕ ರಾಷ್ಟ್ರೀಯ ಪಕ್ಷವನ್ನು ಬಹಳಷ್ಟು ಹತ್ತಿರ ಸೆಳೆಯುವುದು ಬಹಳ ಕಡಿಮೆ. ನಮ್ಮ ಕಾಂಗ್ರೆಸ್ ಅನ್ನು ಕೂಡ ಅವರು ಎಷ್ಟು ಬೇಕೋ ಅಷ್ಟು ಮಾತ್ರ. ಅದರಲ್ಲೂ ಕೂಡ ಇವತ್ತು NDA ವನ್ನು ದೂರ ಮಾಡ್ತಾರೆ. NDA
ಬೇರೆ ಬೇರೆ ನಾವು ರಾಜ್ಯದಲ್ಲಿ ನೋಡಿದ್ದೇವೆ, ಇವತ್ತು ಬಿಹಾರ ಆಗಿರ್ಬೋದು ಅಥವಾ ಬೇರೆ ರಾಜ್ಯದಲ್ಲಿ ನೋಡಿದ್ದೇವೆ, ಪ್ರಾದೇಶಿಕ ಪಕ್ಷವ ಜೊತೆಗೆ ಮೈತ್ರಿ ಮಾಡಿಕೊಂಡು ಅದನ್ನು ಹಿಂದೆಯಿಂದ ಬಂದು ಈಗ ಬೆಕ್ಕು ಇಲಿಗಳನ್ನು ಮುಂದೆ ಹೋಗಿ ನಾನು ಹಿಂದೆ ಬರ್ತೇನೆ ನೀವು ಮುಂದೆ ಹೋಗಿ ಅಂತ ಹೇಳಿ ಹಿಂದಿನಿಂದ ಒಂದೊಂದು ತಿಂದ ಹಾಗೆ ಬಿಹಾರದಲ್ಲಿ ನೋಡಿ ಇವತ್ತು RJD ಅನ್ನು ಅಥವಾ JDU ಅನ್ನು ಎದುರಲ್ಲಿ ಇಟ್ಟುಕೊಂಡು ಇವತ್ತು ಜನರಿಗೆ ಮೋಸ ಮಾಡಿದ್ರು. ಬಿಹಾರದಲ್ಲಿ ನೋಡಿ ಮುಖ್ಯಮಂತ್ರಿ ಸ್ವಲ್ಪ ದಿನಕ್ಕೋಸ್ಕರ ಅವರನ್ನು ಮುಂದೆಗಡೆ ನಿಂತು ಇವತ್ತು ಬಿಜೆಪಿ ಆಡಳಿತ ಮಾಡ್ತಿದೆ. ಟೋಟಲ್ ಆಗಿ ಪ್ರಾದೇಶಿಕ ಪಕ್ಷ ಎಲ್ಲಿ ಅವರು ಜೊತೆಯಲ್ಲಿ ಇರ್ತಾರೆ ಅವರು ನಂತರದ ಚುನಾವಣೆಯಲ್ಲಿ ಆ ಪ್ರಾದೇಶಿಕ ಪಕ್ಷ ಇರುವುದಿಲ್ಲ, ಅವನ್ನೆಲ್ಲ ಮುಗಿಸಿ ಇವರು ಆಡಳಿತ ಬರುವಂಥದ್ದು ಇದು. ಆದರೆ ಇವು ಈ ಬಾರಿ ಇನ್ನೂ ಕೂಡ ಈ ತಮಿಳುನಾಡಿನ ಒಂದು ಚುಕ್ಕಾಣಿ ಹಿಡಿಬೇಕಾದ್ರೆ ಬೇರೆ ಬೇರೆ ವೇಷ ಕೊಟ್ಟು ಹೋದ್ರು. ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ರವೀಂದ್ರ ಠಾಕೂರ್ ಅವರ ವೇಷ ಹಾಕಿದ್ರು, ಇಲ್ಲಿ ಈ ಅವರಿಗೆ ಒಂದು ಹಪಾಸಿ ಆಯಿತು, ಏನೋ ಒಂದು ಮೋದಿಯವರ ಮೇಲೆ ತುಂಬಾ ಒಂದು ಪ್ರೀತಿ ಇತ್ತು ಅಲ್ಲಿ ಸ್ವಲ್ಪ ಜನರಿಗೆ ಆ ಪ್ರೀತಿಯನ್ನು ಮುನ್ನೆ ಅವರ ಕಪ್ಪು ಬಣ್ಣ ಪೇಂಟ್ ಹಾಕಿಕೊಂಡು ಕಪ್ಪು ಬಣ್ಣ ಮೇಕಪ್ ಮಾಡಿಕೊಂಡು ಅಲ್ಲಿಯ ಜನರು ಕಪ್ಪು ಜನರು ಎಂಬ ಈ ಭಾವನೆಯನ್ನು ಅವರ ಮೇಕಪ್ ಇಂದ ಬಿಂಬಿಸ್ಲಿಕ್ಕೆ ನೋಡಿದ್ರು. ಅದು ಬಹಳಷ್ಟು ಬೇಸರ ಆಯ್ತು. ಇದನ್ನು ಮುಗಿಸ್ತೇನೆ, ಬೇಸರ ಆಯ್ತು. ಆದ್ರಿಂದ ಪ್ರಾದೇಶಿಕ ಪಕ್ಷದಲ್ಲಿ ತಮಿಳುನಾಡಿನಲ್ಲಿ ಖಂಡಿತವಾಗಿಯೂ NDAಗೆ ಯಾವತ್ತೂ ಕೂಡ ಆಡಳಿತ ಚುಕ್ಕಾಣಿ ಹಿಡಲಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಅಧ್ಯಕ್ಷರನ್ನು ಕೂಡ ರಾಜ್ಯಾಧ್ಯಕ್ಷರಾದವರಿಗೆ ಕೂಡ ಒಂದು ಮಾಜಿ ಅಧ್ಯಕ್ಷರು ಇಲ್ಲಿ ಅಣ್ಣಾಮಲೈಗೆ ಕೂಡ ಒಂದು ಟಿಕೆಟ್ ಕೊಡ್ಲಿಕ್ಕೆ ಕೂಡ ಅವರಿಗೆ ಆಗ್ಲಿಲ್ಲ. ಆ ರೀತಿಯಲ್ಲಿ ಒಂದು ಬಹಳಷ್ಟು ತಂತಿಯ ಮೇಲೆ ಇದ್ದಾರೆ, ಒಂದು ಮುಳ್ಳು ತಂತಿನ ಮೇಲೆ ಇದ್ದಾಗೆ ಅಲ್ಲಿ ಅಣ್ಣಾಮಲೈಯಲ್ಲಿ ಕೂಡ ಇದ್ದಾರೆ. ಬಹಳಷ್ಟು ಕಷ್ಟದ ನೀವು ಒಂದು ವಿಚಾರ ಕರೆ ನೋಡೋಣ, ಆಮೇಲೆ ಮುಂದುವರಿಸಿ. ಹೌದು, ಹಲೋ ನಮಸ್ಕಾರ. ಹಲೋ ನಮಸ್ತೆ. ನಮಸ್ತೆ. ಪರಿವರ್ತನೆ ಜಗದ ನಿಯಮ ಅಂತಾರಲ್ಲ, ಸರಿ, ಇದು ಯಾವತ್ತು ನಿಂತ ನೀರಲ್ಲ, ಜನರು ಬುದ್ಧಿವಂತರಾಗ್ತಾ ಇರ್ತಾರೆ. ಸರಿ, ಆದ ಕಾರಣ ನಾನು ಹೇಳುದು ಏನು ಗೊತ್ತಾ, ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಮಲ್ಲಿ IAS ಬಿಜೆಪಿ ಗೆಲುವು ಸಾಧಿಸ್ತದೆ ಅಂತ ನಂದೊಂದು ಎರಡು ಅನಿಸಿಕೆ. ಮತ್ತೆ ಕೇರಳ ಮತ್ತೆ ನಿಮ್ಮ ತಮಿಳುನಾಡಿದೆಲ್ಲ ಅಲ್ಲಿ ಪರ್ಸೆಂಟೇಜ್ ಓಟು ಮೈತ್ರಿ ಮತ್ತು ಬಿಜೆಪಿ ಮತ್ತು ಮೈತ್ರಿ ಪಕ್ಷಕ್ಕೆ ಜಾಸ್ತಿ ಸಿಗ್ತದೆ. ಇನ್ನೊಂದು, ಇವಾಗ ನಮ್ಮ ಕರ್ನಾಟಕದಲ್ಲಿ 2 ಕ್ಷೇತ್ರ ಉಂಟಲ್ಲ, ಮೋಸ್ಟ್ಲಿ ಕಾಂಗ್ರೆಸ್ ಕಳೆದುಕೊಳ್ಳುವ ಭೀತಿಯಲ್ಲಿ ಇರಬಹುದು ಅಂತ ನನ್ನ ಒಂದು ಅನಿಸಿಕೆ. ಮತ್ತೇನು ಗೊತ್ತು, ಇದಕ್ಕೆ ಮೂಲ ಕಾರಣ ನಮ್ಮ ಮೋದಿ ಅವರದೊಂದು ಆ ಒಂದು ಒಳ್ಳೆಯತನ, ಅದನ್ನು ಜನ ಎಲ್ಲ ಅರ್ಥ ಮಾಡಿಕೊಂಡಿದ್ದಾರೆ. ಆದ ಕಾರಣ ನಾನು ಹೇಳುದು ಏನಪ್ಪಾ ಅಂದ್ರೆ 2 ಸ್ಥಾನಕ್ಕೂ ಗ್ಯಾರಂಟಿ, ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ ನಮ್ಗೆ. ಮತ್ತೆ 3ರಲ್ಲಿ ಶೇಕಡವಾರು ಓಟು ಜಾಸ್ತಿ ಆಗಿರೋದ್ರಿಂದ ಬಿಜೆಪಿಗೆ ಶೇಕಡವಾರು ಓಟು ಜಾಸ್ತಿ ಆಗ್ತದೆ, ಹತ್ತಿರ ಬರುವ ಚಾನ್ಸಸ್ ಉಂಟು ಅಂತ ನನ್ನ ಒಂದು ಅನಿಸಿಕೆ. ಸರಿ, ಧನ್ಯವಾದಗಳು ಮಾಡಿದ್ದಕ್ಕಾಗಿ. ಇವತ್ತು ಅವರು ಹೇಳಿದ ಅಲ್ಲಿ ಇರುವಂತ ಒಂದು ಪರಿಸ್ಥಿತಿ ಉಲ್ಟಾ ಬಲ್ಟಾ ಇದೆ. ಅಲ್ಲ ಇವ್ರ ಜೊತೆ ಒಂದು ಕೇಳೋಣ ಪ್ರಶ್ನೆ, ಯಾಕಂದ್ರೆ ನೀವು ಡಾಟಾ ವಿಚಾರಗಳನ್ನು ಸರಿಯಾಗಿ ಹೇಳಿದ್ರಿ. ಇವ್ರ ಹತ್ರ ಕೇಳೋಣ, ಯಾಕಂದ್ರೆ ನೀವು ಹೇಳಿದಾಗೆ ತಮಿಳುನಾಡಿನಲ್ಲಿ ಯಾಕೆ ಬಿಜೆಪಿ ಇನ್ನೂ ಪ್ರಾರಂಭ ಮಾಡಿಲ್ಲ, ಏನಾಗಿದೆ? ಭಾರತೀಯ ಜನತಾ ಪಾರ್ಟಿ ನಿಮ್ಗೆ ಗೊತ್ತಿದೆ, ಅದು ರಾಷ್ಟ್ರೀಯವಾದಿಯಾಗಿರತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಹೋಗಿರತಕ್ಕಂಥ ಪಾರ್ಟಿ. ರಾಷ್ಟ್ರೀಯವಾದಿ ಅಥವಾ ಪ್ರಾದೇಶಿಕವಾದ ಅಂತ ಬೇರೆ ಬೇರೆ ಅಲ್ಲ, ಅದೆರಡು ಸಂಗಮವಾಗಿರತಕ್ಕಂಥ ಒಂದು ನೆಲೆಯಲ್ಲಿ ನಡೆದುಕೊಂಡು ಹೋಗುವಂಥದ್ದೇ. ಆದರೆ ಇಲ್ಲಿ ಜನರ ಮನಸ್ಸಿನಲ್ಲಿ ಅಲ್ಲಿ ಒಂದು ದ್ರವಿಡ ಮುನ್ನೇತ್ರ ಕಳಗಂ ಅಥವಾ AIADMK ಅದಕ್ಕೆ ಸಮಾನವಾಗಿ ಹಾಗೆ ಬರುತ್ತೆ. ಆ ರೀತಿಯಾಗಿ ಬಿತ್ತಿಸಿಕೊಂಡು ಹೋಗಿದ್ದಾರೆ. ಯಾವುದು ತಪ್ಪು ಅಂತ ಯಾವುದು ಹೇಳ್ತಾ ಇಲ್ಲ. ಆದರೆ ಎಲ್ಲಿ ನಮ್ದು ಉತ್ತರ ನಮ್ದು ದಕ್ಷಿಣ ಅಂತ ಹೇಳಿ DK ಶುರು ಮಾಡಿದ್ರು, ಆ ರೀತಿಯಾಗಿ ಆ ಮನಸ್ಸಿನಲ್ಲಿ ಬರದ ಹಾಗೆ ನೋಡಿಕೊಳ್ಬೇಕು. ಅದು ಬಹಳ ಮುಖ್ಯವಾಗಿರುವಂಥದ್ದು. ನಮ್ದು ಒಂದು ದೇಶ, ಒಂದು ಭಾರತ, ಅದರ ನಾವು ಮಕ್ಕಳು, ಹೇಗೆ ನಾವು ಭಾರತ ಜನನಿ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ನಾವು ಕರ್ನಾಟಕದಲ್ಲಿ ಹೇಳ್ತೇವೋ ಅದೇ ಮನಸ್ಥಿತಿಯಲ್ಲಿ ಇರಬೇಕು ಅನ್ನುವಂಥದ್ದು. ಯಾವುದೇ ಪಕ್ಷ ಬರಲಿ, ಯಾವುದೇ ನಮ್ಮ ರಾಜ್ಯವನ್ನು ದೇಶವನ್ನು ಮುನ್ನಡೆಸುವತ್ತ ಹೋಗಬೇಕು ನಮ್ಮ ಈ ಫೆಡರಲ್ ಸಿಸ್ಟಮ್ನಲ್ಲಿ ಅನ್ನುವಂಥದ್ದು ನಮ್ಮ ಮುಖ್ಯವಾಗಿರುವಂಥದ್ದು. ಇದಕ್ಕೆ ಡೆಂಟ್ ಆದರೆ ಖಂಡಿತವಾಗಿ ನಾವು ಅದಕ್ಕೆ ನಾವು ಅಗ್ರಸರರಾಗಿ ಅಲ್ಲಿ ಏನೇನು ಚಿಕಿತ್ಸೆ ಕೊಡಬೇಕು ಅದನ್ನು ಸರಿ ಮಾಡಬೇಕು, ಖಂಡಿತ ಮಾಡಲೇಬೇಕು. ಅಲ್ಲಿ ಒಂದೇ ನಿಮಿಷ, ಅದೇ ಕಾಂಗ್ರೆಸ್ನ ಹತ್ರ ಬರೋಣ. ಕಾಂಗ್ರೆಸ್ನ ಹತ್ರ ಬಂದ್ರೆ ಅಲ್ಲಿ ಅವರು ಹೇಳ್ತಾನೆ ಸನಾತನವನ್ನು ಇರಾಡಿಕೇಟ್ ಮಾಡ್ತೇವೆ, ಸರ್ವನಾಶ ಮಾಡ್ತೇವೆ ಅಂತ ಹೇಳಿದ್ರು. ರಾಹುಲ್ ಗಾಂಧಿ ಹೇಳ್ತಾರೆ ಅಡ್ಡಿ ಇಲ್ಲಪ್ಪ, ನಮ್ಮ ಒಟ್ಟಿಗೆ ಇರ್ತಾರಲ್ಲ ಅವರು, ಒಂದಷ್ಟು ಓಟು ಸೀಟುಗಳು ಬೇಕು ಅಂತ ಹೇಳಿದ್ರೆ ನಮ್ಮ ಸನಾತನ ಧರ್ಮ ಗಿರ್ಮ ಕೊಲೆ ಗಿಲೆ ಎಂತ ಮಾಡಿದ್ರು ಸಹಿಸಿಕೊಂಡು ಇರಬೇಕು ಅನ್ನತಕ್ಕಂಥ ಮಾನಸಿಕತೆ ಯಾವ ರಾಷ್ಟ್ರೀಯ ಪಕ್ಷಕ್ಕೆ ಅದರೊಟ್ಟಿಗೆ ಎಂಗೇಜ್
ಆಗ್ಲಿಕ್ಕೆ ಮನಸ್ಸಾಗುತ್ತೆ, ಅಥವಾ ಆ ರಾಷ್ಟ್ರೀಯ ಪಕ್ಷ ಆ ಪ್ರಾದೇಶಿಕ ಪಕ್ಷವನ್ನು ತಿದ್ದಬೇಕಿತ್ತು, ಹೀಗೆ ಮಾಡಬಾರ್ದಪ್ಪ, ಹೀಗೆ ತಪ್ಪು ಅನ್ನುವಂಥದ್ದು ತಿದ್ದಬೇಕಿತ್ತು, ಆದ್ರೆ ಹೋಗ್ತಾ ಇಲ್ಲ. ಯಾಕೆ? ಹೆದರಿಕೆ. ಈ ರಾಷ್ಟ್ರೀಯ ಪಕ್ಷವಾಗಿರತಕ್ಕಂಥ ಇದಕ್ಕೆ ಹೆದರಿಕೆ. ಎಲ್ಲಿ ನಮ್ಮ ತಳವನ್ನೇ ಕಳೆದುಕೊಂಡು ಬಿಡ್ತೇವೆ ಒಂದು, ಇದು ಅತ್ಯಂತ ರಾಂಗ್ ಆಗಿರತಕ್ಕಂಥ ಇವರ ನಡವಳಿಕೆ. ಒಂದು ಪ್ರಶ್ನೆ ಕೇಳ್ತಾರೆ ಸರ್ ಅವರು, ಕುಂಪಲ್ ಅವರೊಂದು ಪ್ರಶ್ನೆ ಕೇಳಿದ್ರು, ಅಣ್ಣಾಮಲೈ ಅವರು ಬಿಜೆಪಿಗ ಅಲ್ಲಿ ಲೀಡಿಂಗ್, ಅಣ್ಣಾಮಲೈನವರು ಯಾಕೆ ಸೀಟ್ ಕೊಡ್ಲಿಲ್ಲ? ಅಣ್ಣಾಮಲೈಯವರು ಸ್ವತಃವಾಗಿ ಹೇಳಿದ್ದಾರೆ, ನನಗೆ ಇದಕ್ಕೆ ಸೀಟ್ ಕೊಡ್ಲಿಕ್ಕೆ ಬಂದಾಗ ನಾನೇ ಬೇಡ ಅಂತ ಹೇಳಿದ್ದೆ, ಇದಕ್ಕೆ ನಾನು ಸಂಪೂರ್ಣವಾಗಿ ನಾನು ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಗೆ ನಾನು ಮಹತ್ವ ಕೊಟ್ಟು ಇದಕ್ಕೆ ಓಡಾಡಬೇಕು ಅನ್ನುವ ದೃಷ್ಟಿಯಲ್ಲಿ ನಾನೇ ನಿರಾಕರಿಸಿದ್ದೆ ಅನ್ನುವಂಥದ್ದನ್ನು ಸ್ವತಃ ಅಣ್ಣಾಮಲೈನವರೇ ಟ್ವೀಟ್ ಮಾಡಿದ್ದಾರೆ, ಇದರಲ್ಲೂ ಹೇಳಿದ್ರೆ ಎಲ್ಲವೂ ಹೇಳಿದ್ದಾರೆ. ನೋಡಿ ಸರ್, ತಮಿಳುನಾಡು ಮತ್ತು ಕೇರಳ ಬಹಳಷ್ಟು ನಾನು ಆಗಲೇ ಹೇಳಿದೆ, ಪ್ರಜ್ಞಾವಂತ ನಾಗರಿಕರು ಅಥವಾ ಪ್ರಜ್ಞಾವಂತ ಮತದಾರರು ಇರುವಂಥದ್ದು. ಪ್ರತಿ ಮನೆಯಲ್ಲಿ ರಾಜಕಾರಣಿ ಇದ್ದಾನೆ. ಅಲ್ಲಿ ನೋಡಿ, ಕೇರಳಕ್ಕೆ ಕರ್ನಾಟಕ, ಕೇರಳ, ತಮಿಳುನಾಡು ಈ 3 ರಾಜ್ಯವನ್ನು ಈ ಕೇಂದ್ರ ಸರ್ಕಾರದ ನಮ್ಮ ಪ್ರಧಾನಮಂತ್ರಿಯವರು ಒಂದು ಎಗ್ನೆಸ್ಟ್ ಆಗಿ, ಒಂದು ಯಾವುದೋ ನಮ್ಮ ಭಾರತ ದೇಶದಲ್ಲಿ ಆ ರಾಜ್ಯ ಇಲ್ಲವೋ ಎಂಬ ಪರಿಸ್ಥಿತಿಯಲ್ಲಿ ಒಂದು ನಮಗೆ ಬೇರೆ ಅವಕಾಶ ಬೇಡ ಸರ್, ನಮಗೆ ಕೊಟ್ಟ ಹಣದಲ್ಲಿ ಬರಬೇಕಾದ ಒಂದು ಪರ್ಸೆಂಟೇಜನ್ನು ಟ್ಯಾಕ್ಸ್ ರೂಪದಲ್ಲಿ ಬರುವ ಪರ್ಸೆಂಟೇಜ್ ಕೇಳಲಿಕ್ಕೆ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಪರಿಸ್ಥಿತಿಯನ್ನು ತಂದೊಡ್ಡಿದ್ರು. ಈ ಒಂದು ನೆನಪು ನಮ್ಮ ಕೇರಳ ರಾಜ್ಯಕ್ಕೆ ಮತ್ತು ತಮಿಳುನಾಡು ರಾಜ್ಯದ ಜನರಿಗೆ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಇವರು ಹೇಳ್ತಾರೆ ಒನ್ ನೇಷನ್ ಒನ್ ಇಂಡಿಯಾ, ಅಲ್ಲಿ ಎಲ್ಲಿ ಬಂತು? ನಮಗೆ ಕೊಡಬೇಕಾದೊಂದು 13 ರೂಪಾಯಿ, ನಮಗೆ ಕೊಡಬೇಕಾದ 100 ರೂಪಾಯಿಯಲ್ಲಿ 11 ರೂಪಾಯಿ ಕೊಟ್ಟು ಅವರಿಗೆ ಕೊಡಬೇಕಾದ 100 ರೂಪಾಯಿಯಲ್ಲಿ 300 ರೂಪಾಯಿ ಕೊಡುವಂತ ಒಂದು ಚಾಲ್ತಿಯಲ್ಲಿ ಇರುವಂತ ಒಂದು ಕೇಂದ್ರ ಸರ್ಕಾರವನ್ನು ಅಲ್ಲಿ ಯಾವತ್ತು ಜನರು ಕ್ಷಮಿಸಲ್ಲ. ಇವತ್ತು ಅದಕ್ಕಾಗಿ ಹೋದ ಬಾರಿ ನೋಡಿ, ಅಷ್ಟು ವರ್ಚಸ್ಸಿದ್ರೆ 2024ರಲ್ಲಿ ಅವರಿಗೆ ಎಷ್ಟು ಸೀಟ್ ಕೊಟ್ರು? ಅಲ್ಲಿ 2024ರಲ್ಲಿ ಬಿಜೆಪಿಗೆ ಎಷ್ಟು ಸೀಟ್ ಕೊಟ್ರು? ಅಲ್ಲಿ DMKಗೆ 38 ಸೀಟ್ ಕೊಟ್ರು. ಅಲ್ಲಿ 38, 19ರಲ್ಲಿ ಸರಿ. DMK 24ರಲ್ಲಿ 39. ಅಲ್ಲಿ AIADMK BJP NDA 0 ಅಲ್ಲಿ. ಅಲ್ಲ, ಕಾಂಗ್ರೆಸ್ ಬಹಳ ಏನು ಇಲ್ಲ. ತಮಿಳುನಾಡಲ್ಲಿ ಕಾಂಗ್ರೆಸ್ ಒಂದು ಅಧಿಕಾರಿ ಚುಕ್ಕಾಣಿ ಹಿಡುವಷ್ಟು, ನಾನು ಸುಮ್ಮನೆ ಹೇಳಲಿಕ್ಕೆ ಬರೋದಿಲ್ಲಲ್ಲ, ಅಧಿಕಾರ ಚುಕ್ಕಾಣಿ ಹಿಡಿಯುವಷ್ಟು ಸ್ಟ್ರಾಂಗ್ ಪಾರ್ಟಿ ಕಾಂಗ್ರೆಸ್ ಅಲ್ಲಿ ಇಲ್ಲ. ನಾವು DMK ಜೊತೆ ಇದ್ದೇವೆ. ಅಲ್ಲಿ ನಾವು AIADMK NDA ಸೇರಿಕೊಂಡು 0, ಒಂದೇ ಒಂದು ಸೀಟ್ ಬರಲಿಲ್ಲ. ಮೊನ್ನೆ 24ರ MP ಚುನಾವಣೆಯಲ್ಲಿ ಇವತ್ತು ಯಾವ ರೀತಿ ನಾವು ಅಲ್ಲಿ ಮುಂದುವರಿತೇವೆ, ನಾವು ಅಧಿಕಾರ ಹಿಡಿತೇವೆ ಅಂತ ಹೇಳ್ತೀರಿ? ಅಲ್ಲಿ 39 ಸೀಟು DMK ಇರುವುದು, 22% ಓಟು ತಮಿಳುನಾಡಲ್ಲಿ ಇರುವಂತ. ಅದಕ್ಕೆ ಅವರು ಹೆದರಿದ್ರು, ಅವರು ಸನಾತನವನ್ನು ನಾಶ ಮಾಡಿ ಆಗ್ತಾನೆ ಅವರು ಓಪನ್ ಆಗಿ ಆಯ್ತು ಸುಳ್ಳಂತೆ ಇಡೀ ಜನರು ನೋಡ್ತಾ ಇದ್ದಾರೆ. ಅವರು ಹೇಳಿದ್ರು ಕೂಡ ಇವಾಗ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಯಾರು ಮಾಡಿದ್ದು? ಸನಾತನವನ್ನು ಮಲೇರಿಯಾ ಇರಾಡಿಕೇಟ್ ಮಾಡ್ತೀವಿ ಅಂತ ಹೇಳಿದ್ದು ಹೌದೋ ಅಲ್ವೋ? ಹೇಳಿಲ್ಲ. ಇಷ್ಟು ಢೋಂಗಿ ಆಗಿರ್ತಕ್ಕಂಥ ಕಾಂಗ್ರೆಸ್ ಜಗತ್ತಿನಲ್ಲಿ ಹೇಳಿದ್ರು, ಇವರು ಹೇಳಿದ್ರು ಒಂದು ರೀತಿ ನಾಚಿಕ ಕೂಡ ಆಗೋದಿಲ್ಲ. ಸತ್ಯವನ್ನು ಒಂದು ನಿಮಿಷ, ಇದು ನಾವು ಭಾವನಾತ್ಮಕವಾಗಿ ಮಾತಾಡೋದು ಬೇಡ, ಡಾಟಾವನ್ನು ಇಲ್ಲ ಅಂತ ಹೇಳ್ತಾರಲ್ಲ. ನೀವು ಅಂಕಿಅಂಶ ನೀವು ಹೇಳಿ, ಅಂಕಿಅಂಶಕ್ಕೆ ಬನ್ನಿ. ನೀವು ಇರಾಡಿಕೇಟ್ ಮಾಡ್ತೇವೆ ಸನಾತನ ಧರ್ಮವನ್ನು ಹೇಳಿದಾರ ಇಲ್ವೋ? ನಿಮಗೆ ಧೈರ್ಯ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಕೂತ್ಕೊಳ್ಳಿ. ಸನಾತನ ಧರ್ಮವನ್ನು ಇರಾಡಿಕೇಟ್ ಮಾಡ್ತೇವೆ ಅಂತ ಹೇಳಿದಾರ ಇಲ್ವೋ? ನಿಮ್ಮ DMK ಪಕ್ಷದವ್ರು ಹೇಳಿದಾರ ಇಲ್ವೋ? ಸುಮ್ಮನೆ ಕೂತ್ಕೊಂಡಿದ್ದೀರಾ ಇಲ್ವೋ? ಹೇಳಿ.
ಅದಲ್ಲ, ಯುದ್ಧದಲ್ಲಿ ಯುದ್ಧ ಹಾಗೆ ಹೇಳ್ಬೇಕು, ಯುದ್ಧದಲ್ಲಿ ಯುದ್ಧ ಹಾಗೆ ಹೇಳ್ಬೇಕು, ಇಲ್ಲ ಹೇಳ್ಬಾರ್ದು. ಡಿಎಂಕೆ ಪಕ್ಷದವರು ಏನು ಸನಾತನ ಧರ್ಮವನ್ನು ಇರಾಡಿಕೆ ಹೇಳಿದಾಗ ನೀವು ಸುಮ್ಮನೆ ಕುತ್ಕೊಂಡಿದ್ರೆ ಇಲ್ವೋ, ಅದಕ್ಕೆ ಪ್ರತಿರೋಧ ಕೊಟ್ಟಿದ್ದಾರೆ ಇಲ್ವೋ ಹೇಳಿ. ಅರುಣ್ ಶೆಟ್ ಅವರೇ, ಈ ವಿಷಯಾಂತರ ಆಗ್ತದೆ ನಮ್ಮ ವಿಷಯಾಂತರ ಅಲ್ಲ, ಸುಳ್ಳು ಹೇಳ್ಬಾರ್ದು ಇಲ್ಲಿ. ಹೌದಂತ ಒಪ್ಪಿಕೊಳ್ಳುವ, ಒಪ್ಪಿಕೊಳ್ಳಿ ನೀವು. ಯುದ್ಧವನ್ನು ಯುದ್ಧ ಹಾಗೆ ಹೇಳಬೇಕು ಅಲ್ವಾ? ರೆಡಿ ಇಲ್ಲ ಅಲ್ಲ, ನಾನು ಹೇಳ್ತೇನೆ ಅದು ವಿಚಾರ ಬದಿಯಲ್ಲಿರಲಿ. ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ ನಾನು, ವಿಷಯಾಂತರ ಆಗ್ತದೆ ಆಮೇಲೆ ನಾವು ಮಾತಾಡಿದ್ರೆ, ಯಾಕಂದ್ರೆ ನಮ್ಮ ಸಮಯದ ಒಳಗಡೆ ನಾವು ಮಾತಾಡಬೇಕು. ನೀವು ಈ ಬಾರಿ ಎಷ್ಟು ಸೀಟು ನೀವು ತಮಿಳುನಾಡಲ್ಲಿ ಗೆಲ್ಬಹುದು ಸರ್, ಅಷ್ಟೇ ಹೇಳಿ, ಉಳಿದ ವಿಚಾರಗಳು ಬೇಡ. ತಮಿಳುನಾಡಿನಲ್ಲಿ ಅಲ್ಲಿರತಕ್ಕಂತಹ ಪರಿಸ್ಥಿತಿಗಳು ನಮ್ಮ ಪರವಾಗಿ, ನೀವು ಬಿಜೆಪಿಗೆ ಹೇಳ್ತಾ ಇದ್ದೀರೋ ಅಥವಾ NDA ಬಗ್ಗೆ ಹೇಳ್ತಿದ್ದೀರೋ? ಬಿಜೆಪಿ, ಭಾರತೀಯ ಜನತಾ ಪಾರ್ಟಿಯ ಕಳೆದ ಪರ್ಫಾರ್ಮೆನ್ಸ್ ಮತ್ತು ಇವತ್ತು ಇರತಕ್ಕಂತಹ ಒಂದು ಪರಿಸ್ಥಿತಿ ಮತ್ತು ಎಲ್ಲ ಅವಲೋಕನ ಮಾಡಿದಾಗ ಬಿಜೆಪಿ ಸ್ವಯಂ ತನ್ನ ನೆಲೆಯಲ್ಲೇ ಸರ್ಕಾರ ಮಾಡ್ತದೆ ಅಂತ ಹೇಳಿದ್ರೆ ಅದು ನಾನು ಇಲ್ಲಿ ಕುಳಿತುಕೊಂಡು ಬಾಲಿಶವಾದ ಹೇಳಿಕೆಯನ್ನು ಕೊಳೆದುಕೊಂಡು, ಆದರೆ ಕಳೆದ ಸರ್ತಿ ಇವರು ಹೇಳಿದ ಹಾಗೆ 10% ಇರತಕ್ಕಂಥ 7% ಇರತಕ್ಕಂತಹ ವೋಟ್ ಶೇರಿಂಗ್ 18% ಹೋಗಿದೆ, ಸೀಟ್ ಸಿಗದೆ ಇರಬಹುದು. ಆದ್ರೆ ಈ ರೀತಿಯಾಗಿ 2 ಸೀಟ್ ಇರತಕ್ಕಂತಹ ಬಿಜೆಪಿ ಪಕ್ಷ ಸರ್, ಆವಾಗ ಇವರೇ ನಮ್ಮನ್ನು ತೆಗಳ್ತಿದ್ರು, ಗೆಲ್ಲಿ ಮಾಡ್ತಿದ್ರು. ಇವತ್ತು ಭದ್ರವಾದ ಸುಭದ್ರವಾಗಿರ್ತಕ್ಕಂಥ ಭಾರತ ದೇಶದಲ್ಲೆಲ್ಲ ಬೆಳೆದು ನಿಂತಿದೆ. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಏನೋ ಬಹಳ ಒಂದು ನಾಳೆನೆ ಯಾವುದೋ ಒಂದು ಬೇಡದ ಮತ್ತು ರಾಷ್ಟ್ರ ವಿರೋಧಿಯಾದ ಶಕ್ತಿಯೊಟ್ಟಿಗೆ ಮೈತ್ರಿ ಮಾಡಿಕೊಂಡು ನಮಗೊಂದು ಅಧಿಕಾರದ ಆಸೆ ಬೇಕು ಅಂತ ಹೋಗುವಂತ ಪಕ್ಷ ನನ್ನದಲ್ವೇ ಅಲ್ಲ. ಅರುಣ್ ಶೆಟ್ ಅವರೇ, ಆ ವಿಚಾರಗಳಲ್ಲ, ವೆರಿ ಸಿಂಪಲ್. ನನ್ನ ಸನಾತನ ಧರ್ಮ, ಹಿಂದೂ ಧರ್ಮ, ನಮ್ಮ ದೇವಿ ದೇವತೆಗಳನ್ನು ಮೂಲೋತ್ಪಾಟನೆ ಮಾಡ್ತೇನೆ ಅಂತ ಈ ಕಾಂಗ್ರೆಸ್ ಪಕ್ಷ ಹೇಳುತ್ತೆ. ಮಾತಾಡ್ಲಿಕ್ಕೆ ಧರ್ಮ ಬರ್ತದೆ, ಓಟಿಗೋಸ್ಕರ ಧರ್ಮವನ್ನು ನಾನು ಹೇಳೋದು ಕೇಳಿ, ರಾಜಕೀಯ ಮಾತಾಡ್ಬೇಕು, ಒಂದು ಧಾರ್ಮಿಕ ಮಾತಾಡ್ಬೇಕು. ರಾಜಕೀಯ ವ್ಯಕ್ತಿಗಳೇ ರಾಜಕೀಯ ವ್ಯಕ್ತಿಗಳೇ ನಿಮಗೆ ಸ್ಥಾನ ತಗೊಳ್ಳಿಕ್ಕೆ ಆಗುದಿಲ್ಲ. ಈಗ ನಾನು ಒಂದು ವಿಚಾರ ಕೇಳೋದು, ನಾವು ಬರೀ ಡಾಟಾದ ಏನೇನು ಎಷ್ಟೆಷ್ಟು ವಿನ್ ಆಗ್ತದೆ ಎಕ್ಸಿಟ್ ಪೋಲ್ ಬಗ್ಗೆ ಮಾತಾಡ್ತಾ ಇರೋದು, ಕಾರಣಗಳನ್ನು ಕೇಳಿದ್ರಲ್ಲ. ನಮ್ಮ ದೇವರುಗಳನ್ನು ನಾಚಿಕೆ ಇಲ್ಲದೆ ಮಾನ ಮರ್ಯಾದೆ ಇಲ್ಲದೆ ಕಳಿಸಿಬಿಡುವ ಮನೆ ಕುತ್ಕೊಂಡಿರುತ್ತೆ ಯಾಕೆ? ಓಟಿಗೋಸ್ಕರ. ಅರುಣ್ ಅವರೇ, ನಮ್ಗೇನೋ ಅದೇನೋ ಇದೆಲ್ಲ. ಈಗ ನಾನು ಕೇಳೋ ಪ್ರಶ್ನೆಗಳಿಗೆ ಮಾತ್ರ ಹೇಳಿ. ಈಗ ಅಸ್ಸಾಂ ಚುನಾವಣೆ ಬಗ್ಗೆ ಅಸ್ಸಾಂ ಚುನಾವಣೆ ಬಗ್ಗೆ ಹೇಳ್ತೀನಿ, ನೀವು ಡಾಟಾ ಬಗ್ಗೆ ಮಾತಾಡಿ. ನಾನು ಡಾಟಾ ಬಗ್ಗೆ ಹೇಳ್ತೀನಿ. ಅಸ್ಸಾಂನಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾಕೆ ವಿನ್ ಆಗ್ತಿದೆ ಸಂಪೂರ್ಣವಾಗಿ ಹೇಳ್ತೀನಿ. ಬ್ರಹ್ಮಪುತ್ರ ನದಿಯ ಮೇಲೆ ಹೊಸ ಸೇತುವೆಗಳ ನಿರ್ಮಾಣ ಮಾಡಿತು, ಗ್ರಾಮೀಣ ಸಂಪರ್ಕ. ಈ 7 ಸಿಸ್ಟರ್ ಸ್ಟೇಟ್ಸ್ ಏನಿದೆ 2013 ಅದು ಒಂದು ಬೇಡದ ಕ್ಷೇತ್ರವಾಗಿತ್ತು. ಅದ್ರ ಬಗ್ಗೆ ಲಕ್ಷ್ಯವೇ ಇರಲಿಲ್ಲ ಯಾವುದು ಕಾಂಗ್ರೆಸ್ ಸರ್ಕಾರ ಇರುವ ತನಕ. ಆದ್ರೆ ಇವಾಗ ಗ್ರಾಮೀಣ ಸಂಪರ್ಕ ರಸ್ತೆಗಳಾಗ್ತಾ ಇದೆ. ಅರುಣೋದಯ ಸ್ಕೀಮ್ ಏನು ಬಡ ಮಹಿಳೆಯರಿಗೆ ಕೊಟ್ಟಿದ್ದಾರೆ, ಅದರಿಂದ ಪರಿವರ್ತನೆ ಬರ್ತಾ ಇದೆ. ಗೂಂಡಾಗಿರಿ, ಮಾದಕ ವಸ್ತುಗಳನ್ನ ಹತೋಟಿಗೆ ತರುವಂತದ್ದಾಗಿದೆ. ಎನ್ಕೌಂಟರ್ ಪಾಲಿಸಿ ಗೂಂಡಾಗಳಿಗೆ ಅನ್ನುವಂಥದ್ದನ್ನು ತರ್ತಾ ಇದ್ದಾರೆ. ಎಷ್ಟರವರೆಗೆ ಅಂತ ಹೇಳಿದ್ರೆ ಯಾವುದೇ ನುಸುಳುಕೋರರಿಗೆ ನಾವು ವಿರವಾಗಿ ಏನಿಲ್ಲ. ನುಸುಳುಕೋರರು ಅಂತ ಹೇಳಿದ್ರೆ ಅದಕ್ಕೆ ಅಂತ ಒಂದು ಕಠಿಣವಾಗಿರತಕ್ಕಂಥ ನೀವು ಬಗ್ಗೋದಿಲ್ಲ ಸರ್. ದೇಶವೇ ಸರ್ವೋತ್ತಮ, ರಾಷ್ಟ್ರವೇ ಸರ್ವೋತ್ತಮ, ದೇಶವೇ ಪ್ರಥಮ ಅನ್ನತಕ್ಕಂಥದ್ರಲ್ಲಿ ಅಲ್ಲಿ ಅಸ್ಸಾಂನಲ್ಲಿ ನಡೀತಿದೆ. ಹೀಗೆ ಅನೇಕ ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ರು, ಅಸ್ಸಾಂನವರಿಗೆ ತಲೆ ಇಲ್ಲ ರೀ, ಅವ್ರಿಗೆ ವಿದ್ಯೆ ಇಲ್ಲ ರೀ, ಅಲ್ಲಿಗೆ ಯಾಕೆ ನೀವು ಸೆಮಿ ಕಂಡಕ್ಟರ್ ಅನ್ನು ತಗೊಂಡೋಗಿ ಹಾಕಿದ್ರು ಗೊತ್ತಿಲ್ಲ, ಲೇವಡಿ ಮಾಡ್ಕೊಂಡು ಕುತ್ಕೊಂಡಿರ್ತಾರೆ. ಇವರ ಪರ್ಫಾರ್ಮೆನ್ಸ್ ಸಂಪೂರ್ಣವಾಗಿ ವೀಕ್ ಇದ್ರು ಕೂಡ, ಆದ್ರೆ ಅಸ್ಸಾಂನಲ್ಲಿ ಅಲ್ಲಿ ಹೂಡಿಕೆಗೆ ತಗೊಂಡು ಬರ್ತಾ ಇದ್ದಾರೆ. ಇದೆಲ್ಲ ವಾತಾವರಣ, ಅಲ್ಲಿ ಟೂರಿಸಂ ಡೆವಲಪ್ಮೆಂಟ್ ಎಲ್ಲ ಆಗ್ತಾ ಇದೆ. ಅದಕ್ಕೋಸ್ಕರ ಪುನಃ ಭಾರತೀಯ ಜನತಾ ಪಾರ್ಟಿಯನ್ನು ಅಲ್ಲಿ ಆಯ್ಕೆ ಮಾಡ್ತಿದ್ದಾರೆ. ಇದು ಕುಂಪಲ್ ಅವರೇ, ಪುದುಚೇರಿಯಲ್ಲಿ ಮೊದಲು ಕಾಂಗ್ರೆಸ್ ಬರ್ತಾ ಇತ್ತು ಅಂತ ಅನಿಸ್ತದೆ. ಇತ್ತೀಚೆಗೆ ಏನು ಅಷ್ಟು ವಿಶೇಷವಾದಂತಹ ಫಲಿತಾಂಶ ಬರ್ತಾ ಇಲ್ಲ ಪುದುಚೇರಿಯಲ್ಲಿ. ಅದರ ಬಗ್ಗೆ ನಿಮ್ಮ ಪಕ್ಷ ಏನಾದರೂ ಅಧ್ಯಯನ ಮಾಡಿದೆ? ಯಾಕೆ ಪುದುಚೇರಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅದು ನಿಜವಾಗಿಯೂ ಈ ಹಿಂದೆಯಿಂದ ಪುದುಚೇರಿ ನಮ್ಮ ಒಂದು ಪಕ್ಷದ ಬಾಹುಳ್ಯ ಇರುವಂತ ಒಂದು ಕ್ಷೇತ್ರ ಅದು.
ಸರಿ. ಬಹುಶಃ ಅಲ್ಲಿ 2011ರಲ್ಲಿ ಅಲ್ಲಿ ಪಕ್ಷ ವಿಭಜನೆ ಆಗ್ತದೆ. ಅಲ್ಲಿ ನಮ್ಮವರು ಒಂದು ದೊಡ್ಡ ನಾಯಕರು ಒಂದು 11ರಲ್ಲಿ ಒಂದು ಪಕ್ಷವನ್ನು ಕಟ್ತಾರೆ, ANRC ಅಂತ ಒಂದು ಪಕ್ಷವನ್ನು ಅವರು ಕಟ್ತಾರೆ. ಅಲ್ಲಿ ನಮ್ಮ ಪಕ್ಷ ಅಲ್ಲಿ ಒಮ್ಮೆಲೆ ಡಿವೈಡ್ ಆಯಿತು ಒಂದು ನೇತೃತ್ವದಲ್ಲಿ. ಅದು ಯಾವಾಗ ಆಯ್ತು ಅಂತ ಹೇಳಿದ್ರೆ ಇಲೆಕ್ಷನ್ ಬರುವ ಸಮಯದಲ್ಲಿ ಆಯ್ತು, ಅದು ಸಡನ್ ಆಗಿ ಆಯ್ತು. ಆ ಹೊತ್ತಿನಲ್ಲಿ 11ರಲ್ಲಿ ಅವರು ಚುಕ್ಕಾಣಿಯನ್ನು ಹಿಡಿತಾರೆ, ಇಂಡಿಪೆಂಡೆಂಟ್ ಆಗಿ ಅವರಿಗೆ ಅಧಿಕಾರ ಹೋಯ್ತು. ಅಲ್ಲಿ ಇರುವುದು 30 ಸೀಟು, ಅದರಲ್ಲಿ 16 ಸೀಟ್ ಯಾರು ಬರ್ತಾರೆ ಅವರಿಗೆ ಚುಕ್ಕಾಣಿ ಹಿಡಿಲಿಕ್ಕೆ ಆಗ್ತದೆ. ತದನಂತರದಲ್ಲಿ ನಾವು 16ರಲ್ಲಿ ಅದನ್ನು ನಮಗೆ ಸಮಯ ಸಿಕ್ಕಿತ್ತು ಸಂಘಟನೆ ಮಾಡಲಿಕ್ಕೆ, ಕಾಂಗ್ರೆಸ್ ಅಧಿಕಾರದಲ್ಲಿ ಅಧಿಕಾರ ಹಿಡಿಲಿಕ್ಕೆ ಆಯ್ತು ನಂತರ ದಿನಗಳಲ್ಲಿ. 16ರಲ್ಲಿ ಇವರು ಏನ್ ಮಾಡಿದ್ರು, ಬಿಜೆಪಿ ಅವರು ನಿಸಿಂಹರು, ಎಲ್ಲಿ ನಾವು ಅಲ್ಲಿ ಒಳ್ಳೆ ಬೆಳವಣಿಗೆ ಇತ್ತು, ಒಳ್ಳೆ ಇಂಪ್ರೂವ್ಮೆಂಟ್ ಆಯ್ತು, ಎಲ್ಲೋ ಆಯ್ತು, ಒಳ್ಳೆ ರೀತಿಯಲ್ಲಿ ಬಂತು. ಇನ್ನು ಚುನಾವಣೆ ಸಮೀಪ ಬರುವ 1 ತಿಂಗಳ ಮುಂಚೆ ನಮ್ಮ MP ಅವರನ್ನು 8 MLA ಅವರನ್ನು ಇವರು ಹೈಜಾಕ್ ಮಾಡಿದ್ರು. ಯಾರು, ಬಿಜೆಪಿ ಅವರು ಕೊಂಡುಕೊಂಡ್ರು. ಸರಿ, ಗೊತ್ತಾಯ್ತಾ? 1 ತಿಂಗಳು ಇರುವಾಗ ಸರ್ಕಾರ ಬಿದ್ದೋಯ್ತು. 1 ತಿಂಗಳು ಇರುವಾಗಲೇ ಚುನಾವಣೆಗೆ ಸಮೀಪ 1 ತಿಂಗಳಿರುವಾಗ ಸರ್ಕಾರ ಬಿದ್ದೋಯ್ತು. ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕೆಟ್ಟ ಸಂದೇಶ ಹೋಗುವ ರೀತಿಯ ಒಂದು ಅವಕಾಶ ಅಲ್ಲಿ ಪುದುಚೇರಿಯಲ್ಲಿ ಆಯ್ತು. ಅದ ನಂತರ ದಿನಗಳಲ್ಲಿ ಈ ANRC ಪಕ್ಷ ಮತ್ತು ಬಿಜೆಪಿ NDA ಒಟ್ಟಿಗೆ ಆಗಿ ಸರ್ಕಾರ ಮಾಡಿ ಅಲ್ಲಿ ಪಕ್ಷ ಮೈತ್ರಿ ಮಾಡಿಕೊಂಡು ಅಲ್ಲಿ NDA ಸರ್ಕಾರ 21ರಲ್ಲಿ ಆಡಳಿತ ಮಾಡಿತ್ತು. ಸರಿ. ಆದರೂ ಕೂಡ ಅಲ್ಲಿಯ MP ಸೀಟನ್ನು ಇಷ್ಟರವರೆಗೆ ಯಾರಿಗೂ ಕೂಡ ಅಲುಗಾಡಿಸಲಿಕ್ಕೆ ಆಗಲಿಲ್ಲ. ಅಲ್ಲಿ ಕಾಂಗ್ರೆಸ್ ಅಲ್ಲಿ MP ಸೀಟು ಕಾಂಗ್ರೆಸ್ ಬರುವಂತದ್ದು. 19ರಲ್ಲಿ ಕೂಡ ಕಾಂಗ್ರೆಸ್, 24ರಲ್ಲಿ ಕೂಡ ಕಾಂಗ್ರೆಸ್. ಆದ್ರೂ ಕೂಡ 24ರಲ್ಲಿ ಆ AINRC ಪಕ್ಷ ಮತ್ತು ಬಿಜೆಪಿ ಒಟ್ಟು ಸೇರಿ ಕೂಡ ಆವತ್ತಿನ ದಿನಗಳಲ್ಲಿ 24ರಲ್ಲಿ ಅವರಿಗೆ ವೋಟ್ ಶೇರಿಂಗ್ ಅದು 40% ಮಾತ್ರ. ಕಾಂಗ್ರೆಸ್ಗೆ 55% ವೋಟ್ ಶೇರಿಂಗ್. ಇದು 1.5 ವರ್ಷದ ಈ ಹಿಂದಿನ ಕತೆ. ಇವತ್ತು ನಾವು ಬಹಳಷ್ಟು ಬಲಿಷ್ಠರಾಗಿದ್ದೇವೆ ಅಲ್ಲಿ. ಈ ಬಾರಿ ಯಾರು ಗೆಲ್ಬಹುದು ಅಂತ ಹೇಳ್ತೀವಿ? ಖಂಡಿತವಾಗಿಯೂ ನಾವು ಅಲ್ಲಿ ಇವತ್ತು ಅಧಿಕಾರ ಚುಕ್ಕಾಣಿ ಸಮೀಕ್ಷೆ ಹೇಳಿ. ಯಾಕಂತ ಹೇಳಿದ್ರೆ ಇವತ್ತು ಅಲ್ಲಿ ನಾವು ಮೈತ್ರಿ ಮಾಡಿಕೊಂಡಿದ್ದೇವೆ, ಬಹಳಷ್ಟು ಬೇರೆ ಬೇರೆ ಪಕ್ಷದವರ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿದ್ದೇವೆ. CPM ಇರ್ಬೋದು, CPI ಇರ್ಬೋದು, ಅದೇ ರೀತಿ DMK ಅವರ ಕೂಡ ಅಲ್ಲಿ ಒಂದು ಕೆಲವೊಂದು ಸಂಘಟನೆ ಇದೆ, ಅದನ್ನೆಲ್ಲ ಮೈತ್ರಿ ಮಾಡಿಕೊಂಡು ಈ ಬಾರಿ ನಾವು ಕೂಡ ಒಂದು ಚುಕ್ಕಾಣಿ ಇಡುವ ಒಂದು ಸಂದರ್ಭಕ್ಕೆ ಹೋಗ್ತಾ ಇದ್ದೇವೆ. 24 ಮತ್ತು 25 ತುಲನೆ ಮಾಡ್ತಾರೆ. ಮಹಾರಾಷ್ಟ್ರದಲ್ಲಿ 24ರಲ್ಲಿ ಏನಾಗಿತ್ತು ಬಿಜೆಪಿ, ಅದರ ನಂತರ ಧೂಳಿಪಟವಾಯ್ತಲ್ಲ ಅವರ IND. ಈಗ ಏನ್ ಹೇಳ್ತೀರಿ, ಪುದುಚೇರಿಯಲ್ಲಿ ಹೇಗಿದೆ? ಪುದುಚೇರಿಯಲ್ಲಿ ನೇರವಾಗಿ ನಮ್ದು ಬರ್ತಾ ಇದೆ, ಅದಕ್ಕೇನು ಡೌಟ್ ಏನು ಪಡಬೇಕಾಗಿಲ್ಲ. NDA ಭಾರತೀಯ ಜನತಾ ಪಾರ್ಟಿ NDA ಸರ್ಕಾರನೇ ಅಲ್ಲಿ ಬರ್ತಾ ಇರುವಂತದ್ದು. ಆದ್ರೆ ಜನರು ಯಾಕೋ ಆ ಕ್ಷೇತ್ರಗಳ ಬಗ್ಗೆ ಬಹಳ ಸಣ್ಣದು ಅಂತ ಹೇಳಿ ಯಾಕೋ ನಂಬರ್ ಸಣ್ಣದು ಕಾಣುತ್ತೆ, ಅಷ್ಟು ಪ್ರಭಾವ ಇಲ್ಲ ಅಂತ ಕಾಣುತ್ತೆ. ಆದ್ರೆ ಅದು ಕೂಡ ಒಂದು ಮೇಜರ್ ಅಲ್ಲಿ ಕೂಡ ಜನರು ಬಂದಿರ್ತಾರೆ. ಹಾಗೆ ಮತ್ತೆ ಇಲ್ಲಿ ನಮ್ಮ ಇಲ್ಲಿಯ ದಾವಣಗೆರೆ ಮತ್ತು ಇಲ್ಲಿಯೂ ಕೂಡ ಬರುವಂಥದ್ದು ನಿಚ್ಚಳವಾಗಿದೆ. ಯಾಕಂತ ಹೇಳಿದ್ರೆ ನಾವು ಹೇಳ್ತಾ ಇಲ್ಲ, ಕಾಂಗ್ರೆಸ್ನವರೇ ಹೇಳ್ತಾ ಇದ್ದಾರೆ. ಹಾಗೆ ಹೀಗೆ ಎಲ್ಲ ಕಡೆ ಒಂದು ಭಾರತೀಯ ಜನತಾ ಪಾರ್ಟಿಗೆ ಉತ್ತಮವಾಗಿರತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಒಂದು ಭಾರತೀಯ ಜನತಾ ಪಾರ್ಟಿಯ ದೃಷ್ಟಿಯಲ್ಲಿ ಯಾಕೆ ಅಂತ ಹೇಳಿದ್ರೆ ಒಂದು ಸ್ವರ್ಣಿಮ ಯುಗದ ಹತ್ರ ಹೋಗ್ತಾ ಇದೆ. SIR ಆಗಿರುವಂಥ ವಿಷಯ ಇರ್ಬೋದು, ಅದನ್ನು ಇವರು ಒಳ್ಳೆ ಮಾಡಿ ಅದನ್ನು ಜಾರಿಗೆ ತರಬೇಕಿತ್ತು. ಅವ್ರಿಗೆ ವಿರೋಧ ಹೋದ್ರು, ಜನರಿಗೆ ಅನ್ಸೋದಿಲ್ವಾ? SIR ಆದರೆ ಒಂದು ನಮ್ಮ ವೋಟರ್ ಲಿಸ್ಟ್ ಕ್ಲೀನ್ ಆದರೆ ಎಷ್ಟು ಖುಷಿ ಅನ್ಸುತ್ತೆ, ಅದು ಕರೆಕ್ಟ್ ಅಲ್ವಾ? ಅದು ವಿರೋಧ ಮಾಡಿದ್ರು. ದೊಡ್ಡ ವಿನಟ ಅಲ್ಲ, ಮೊನ್ನೆ ಮಹಿಳಾ ಮೀಸಲಾತಿಯನ್ನು ಕೂಡ ವಿರೋಧ ಮಾಡಿದವರು. ಇದೆಲ್ಲ ಜನರಿಗೆ ಈ ನೆರೆಟಿವ್ ಅಲ್ಲಿ ಗೊತ್ತಾಗುತ್ತೆ. ಅಯ್ಯೋ, ಕಾಂಗ್ರೆಸ್ ಮತ್ತೆ ಈ ವಿಪಕ್ಷಗಳು ಎಷ್ಟು ಹಾಳು ಮಾಡ್ಲಿಕ್ಕೆ ನೋಡ್ತಾ ಇವೆ, ಅದನ್ನೆಲ್ಲ ನೋಡಿಕೊಂಡು ಮೊನ್ನೆ ವೋಟ್ ಮಾಡಿದ್ದಾರೆ. ಈಗ ಮುಗಿಸುವಂತ ಹೊತ್ತು ಕೊನೆ ಇಬ್ಬರಿಗೂ ಒಂದೇ ಪ್ರಶ್ನೆ, ಒಂದು ಮುಖ್ಯವಾದ ಪ್ರಶ್ನೆ. ಕುಂಪಲ್ ಅವರೇ, ಮೊದಲಿಗೆ ನಿಮಗೆ ಕೇಳ್ತೇನೆ, ಲೋಕಸಭಾ ಚುನಾವಣೆ ಮೇಲೆ ಮುಂದೆ ಬರುವ ಈ ಪಂಚರಾಜ್ಯಗಳ ಚುನಾವಣೆ ಪರಿಣಾಮ ಬೀರ್ತದೆ ಅಂತ ಅನಿಸ್ತದ ನಿಮಗೆ? ಇನ್ನು ಬರುವ ಲೋಕಸಭೆ ಇನ್ನು ಬರುವ ಲೋಕಸಭಾ ಚುನಾವಣೆ ಸಂದರ್ಭಕ್ಕೆ ಈ ಪಂಚರಾಜ್ಯ ಚುನಾವಣೆ ಒಂದು ಪರಿಣಾಮ ಬೀಳ್ತದ ಅಂತ ಹೇಳುವುದಕ್ಕಿಂತ ನಾವು ಈ 1.5 ವರ್ಷ, ಅದು ಇನ್ನೂ ಜಾಸ್ತಿ ಇದೆ ಟೈಮ್. ಹೌದೌದು, ನಮ್ಮದು ನೋಡುವ. ಈಗ 1.5 ವರ್ಷದ ಹಿಂದೆ ಆದದ್ದನ್ನು ನೋಡ್ಬೇಕಲ್ವಾ? ಹಿಂದೆ ಆದದ್ದು ನೋಡುವಾಗ ಬಹಳಷ್ಟು NDA
ಬಹಳಷ್ಟು ಮೈನಸ್ ಅನ್ನು ಕಂಡಿದೆ, ಹಾ, ಹಾ, ಹಾ. ಬಹಳಷ್ಟು ಬಿಜೆಪಿ ಮೈನಸ್ ಅನ್ನು ಕಂಡಿದೆ. ಕಂಡಿದೆ, ಓಕೆ. ಈ ಉದಾಹರಣೆ ಕೊಡ್ಬೇಕಾದ್ರೆ ಬೇರೆ ಎಲ್ಲಿ ಹೋಗುದು ಬೇಡ, ನಾವು ಸರಿ ಬೇರೆ ಇಡೀ ದೇಶ ಸುತ್ತುದು ಬೇಡ, ಖಾಲಿ ಒಂದು ಪ್ರಧಾನಿ ಆದಂತ ನರೇಂದ್ರ ಮೋದಿ ಅವರು ಪಡೆದ ಮತವನ್ನು ನಾವು ಒಮ್ಮೆ ವೀಕ್ಷಣೆ ಮಾಡುವ. ಇಲ್ಲ, ಅಲ್ಲಲ್ಲ, ಒಂದೇ ನಿಮಿಷ ಸಂಕ್ಷಿಪ್ತವಾಗಿ ನಾನು ಕಾರ್ಯಕ್ರಮ ಕೊಡ್ತೇನೆ, ಮುಗಿಸುವ ಬೇಗ. 2019ರಲ್ಲಿ 6,74,664 ಮತ ಪಡೆದು 4,79,000 ಲೀಡ್ ಪಡಿತಾರೆ ಪ್ರಧಾನಿ. ನಂತರ ದಿನಗಳಲ್ಲಿ ಬಹಳಷ್ಟು ಒಳ್ಳೆ ಆಡಳಿತ ಮಾಡಿದರಂತೆ ನಮ್ಮ ಮಿತ್ರರು ಹೇಳ್ತಾರೆ. ಸರಿ, ಆಡಳಿತ ಮಾಡಿದ್ರೆ 4 ಲಕ್ಷ ಹೋಗಿ 8 ಲಕ್ಷ ಅಥವಾ 9 ಲಕ್ಷಗೆ ಮುಟ್ಟಬೇಕಿತ್ತು ಅವರು. 2024ರಲ್ಲಿ 74,000 ಓಟ್ ಕಡಿಮೆ ಬಿದ್ದು ತೆಗೆದುಕೊಂಡು ಬರೀ ಲೀಡ್ ಎಷ್ಟು 1,52,513 ಲೀಡ್ ನೋಡಿ, ಲೀಡ್ ತೆಗೆದದ್ದು 1,52,000 ಲೀಡ್ ತೆಗೆದದ್ದು. ಎಷ್ಟು ತೆಗಿಬೇಕಿತ್ತು ಇವರು? ಒಳ್ಳೆ ಆಡಳಿತ ಕೊಟ್ಟದ್ದು 8 ಲಕ್ಷ ತೆಗಿಬೇಕು, 1.5 ಲಕ್ಷ. ಅದ ನಂತರ ಶೇಕಡವಾರು ಓಟು NDAಗೆ ಬಿದ್ದದ್ದು ನೋಡಿ 44%. INDAಗೆ ಎಲ್ಲ ಪಕ್ಷದವರು ಬರದಿದ್ರು ಕೂಡ 37% ಓಟು ಶೇರಿಂಗ್ ತೆಗೆದಿದೆ. ಇದನ್ನು ಆಲೋಚನೆ ಮಾಡಬೇಕು. ಯಾಕೆಂತ ಹೇಳಿದ್ರೆ NDAಗೆ ಬಹಳಷ್ಟು ವಿರೋಧ ಮತಗಳು ಬರ್ತಾ ಇದೆ. ಅದು ಕೂಡ INDAಗೆ ಬಹಳಷ್ಟು ಪಕ್ಷದವರು, ಇವತ್ತು ಚಂದ್ರಬಾಬು ನಾಯ್ಡು ಆಗಿರ್ಬೋದು, ಬಿಹಾರ್ ಆಗಿರ್ಬೋದು, ಮಮತಾ ಬ್ಯಾನರ್ಜಿ ಆಗಿರ್ಬೋದು, ನಮ್ಮ ಜೊತೆ ಸೇರಿಕೊಂಡು ಎಲೆಕ್ಷನ್ ಟೈಮಲ್ಲಿ ಎಲ್ಲ ಹಿಂದೆ ನೀವು ಒಟ್ಟಾಗಿ ಹೇಳೋದಾದ್ರೆ ಅವರ ವೋಟ್ ಶೇರಿಂಗ್ ಏನಿದೆ ನಿಮ್ದು ಜಾಸ್ತಿ ಆಗಿದೆ, ಅವರು ಕಡಿಮೆ ಅವರು ಬಹಳಷ್ಟು ಕುಸಿತ ಕಂಡಿದೆ. ಇದರನ್ನು ನಾವು ನೋಡಿ ಈ ಒಂದು ರಿಸಲ್ಟ್ ಅನ್ನು ನಾವು ಅನ್ವೇಷಣೆ ಮಾಡಬಹುದು ಅಂತ ನಾನು ಇನ್ನು ಮುಂದೆ ನಡೆಯುವ ಚುನಾವಣೆಗಿಂತ ಈ ಹಿಂದೆ ನಡೆದ ಚುನಾವಣೆ ರಿಸಲ್ಟ್ ಅನ್ನು ತೆಗೆದುಕೊಂಡು ಅನ್ವೇಷಣೆ ಮಾಡಿದರೆ ನಮಗೆ ಈ ಪಂಚರಾಜ್ಯ ಚುನಾವಣೆಯ ರಿಸಲ್ಟ್ ಸಿಗ್ತದೆ. ಅನುಶೇಟ್ ಅವರು ಕಾರ್ಯಕ್ರಮದ ಕೊನೆಯನ್ನು ಮಾತು ಹೇಳಿ. ಇಲ್ಲಿ ಸಿದ್ದರಾಮಯ್ಯನವರು ಕರ್ನಾಟಕದ ಎಲೆಕ್ಷನ್ನಲ್ಲಿ 2,000 ರೂಪಾಯಿ ಕೊಡ್ತಾರೆ ಅಂತ ಹೇಳಿದಾಗ ಇವರಿಗೆ ಮತ ಕೊಟ್ಟರು. ಆದರೆ ರಾಹುಲ್ ಗಾಂಧೀಜಿಯವರು ಇಡೀ ದೇಶಾದ್ಯಂತ 1 ಲಕ್ಷ ಕೊಡ್ತೀವಿ, ಟನಾಟನ್ ಕಟ ಅಂತ ಹೇಳಿದ್ರು ಕೂಡ ಅವರಿಗೆ 100 ಮಾರ್ಕ್ ತೆಗಿಲಿಕ್ಕೆ ಆಗಲಿಲ್ಲ. 99ನಲ್ಲಿ ನಿಲ್ಲಿಸಿದ್ರು. ಹೀಗೆಲ್ಲ ವಿಷಯಗಳು ಅಂದ್ರೆ ಅಷ್ಟು ಬೊಂಬೆ ಮಾಡಿ ನಾನು ಹೇಳ್ದೆ ವರ್ಷಕ್ಕೆ 1 ಲಕ್ಷ ಯಾರಿಗೆ ಬೇಡ. ಅವರ ಮೇಲೆ ಇರ್ತಕ್ಕ ನಂಬಿಕೆ ನೋಡಿ ಅಷ್ಟೊಂದು ಕಮ್ಮಿ ಆಗಿದೆ. ಈ ರೀತಿಯಾಗಿ 2024 ಅಂತ ಹೇಳ್ತಾರೆ. 2024ಕ್ಕೆ ನಮಗೆ ಬಿಹಾರ, ಮಹಾರಾಷ್ಟ್ರ ಮತ್ತು ಅನ್ಯಾನ್ಯ ಪ್ರದೇಶಗಳಲ್ಲಿ ನಮ್ಮ ನಿರೀಕ್ಷೆ ಎಷ್ಟು ಬರಲಿಲ್ಲ. ಅದೇ ರಾಜ್ಯ ಚುನಾವಣೆ ಬಂದಾಗ ಸಂಪೂರ್ಣ ಬದಲಾವಣೆ ರೀ. ಏನಿಲ್ಲ, ವಿರೋಧಿಗಳು ಧೂಳಿಪಟವಾಗಿದ್ರು, ಸಿಂಗಲ್ ಡಿಜಿಟ್ಗೆ ಬಂದ್ರು. ಕಾಂಗ್ರೆಸ್ ಅಂತ ಇಲ್ಲ. ಈ ರೀತಿ ಆಗಿದೆ. ಈಗಲೂ ಕೂಡ ಅದೇ ಹೇಳ್ತಾ ಇದ್ದಾರೆ, ನಂಬಿಕೊಂಡಿರಿ ನೀವು. ಆದ್ರೆ ಮೇ 4ಕ್ಕೆ ಎಕ್ಸಾಕ್ಟ್ ಏನು ರಿಸಲ್ಟ್ ಬರುತ್ತೆ ಅವಾಗ ಪುನಃ ಇಲ್ಲಿ ಕೂತ್ಕೊಂಡು ಮಾತಾಡೋಣ. ಸರಿ, ಬಹಳ ಸಂತೋಷ. ಇವತ್ತಿನ ಜನಧ್ವನಿ ಕಾರ್ಯಕ್ರಮದಲ್ಲಿ ಬಹಳಷ್ಟು ಚರ್ಚೆಗಳನ್ನು ಮಾಡಿದ್ದೇವೆ. ಬಹಳಷ್ಟು ಡಾಟಾ ವಿಚಾರಗಳನ್ನು ಸಹ ನೀವು ಇಬ್ಬರು ಹೇಳಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ದಿನೇಶ್ ಕುಂಪಲ ಕಾಂಗ್ರೆಸ್ ವಕ್ತಾರ ಇವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೆ ಅರುಣ್ ಶೇಟ್ ಅವರು BJP ವಕ್ತಾರರು ನಿಮಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, ಇದು